ಇವತ್ತು ನನ್ನನ್ನು ಕೇಳುವಂತ ದೇವರ ಮಕ್ಕಳೇ, ಇವತ್ತಿನ ಈ ಸಂದೇಶ ನಿನ್ನ ಜೀವಿತ ಬದಲಾಯಿಸುವಂಥದ್ದಾಗಿದೆ. ಇವತ್ತು ದೇವರ ವಾಕ್ಯ ನಿನ್ನ ಹತ್ತಿರಕ್ಕೆ ಒಂದು ಇಬ್ಬಾಯಿಯ ಕತ್ತಿ ಹಾಗೆ ಬರುವಂಥದ್ದಾಗಿದೆ. ದೇವರ ವಾಕ್ಯ ಇವತ್ತು ನಿನ್ನ ಹತ್ತಿರ ಇಬ್ಬಾಯಿಯ ಕತ್ತಿ ಹಾಗೆ ಬರ್ತಾ ಇದೆ. ಸಿದ್ಧನಾಗು ಆ ವಾಕ್ಯವನ್ನು ಸ್ವೀಕಾರ ಮಾಡುವುದಕ್ಕಾಗಿ. ಓ ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಇವತ್ತಿನ ಈ ವಾಕ್ಯ ನೀನು ಒಂದು ವೇಳೆ ತಿಳಿದುಕೊಂಡು ಇದರ ಹಾಗೆ ನಡೆಯುವುದಾದರೆ ನಿನ್ನ ಜೀವಿತ ಬದಲಾಗುವಂಥದ್ದಾಗಿದೆ. ಹಾಲೆಲೂಯಾ. ಇವತ್ತಿನ ವಾಕ್ಯ ನೀನು ಇದನ್ನು ಅರ್ಥ ಮಾಡಿಕೊಂಡು ಗ್ರಹಿಸಿಕೊಂಡು ನೀನು ಅದರ ಹಾಗೆ ನಡೆಯುವುದಾದರೆ ನಿನ್ನ ಜೀವಿತ ಬದಲಾಗುವಂಥದ್ದಾಗಿದೆ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಪ್ರಿಯ ದೇವರ ಮಕ್ಕಳೇ, ಈ ಒಂದು ದಿನಗಳಲ್ಲಿ ನಾವು ಜೀವಿಸ್ತಿರುವಂಥ ಪರಿಸ್ಥಿತಿ ನೋಡುವುದಾದರೆ, ನಾವು ಬದುಕ್ತಿರುವಂಥ ಒಂದು ಸ್ಥಿತಿಯನ್ನು ನೋಡುವುದಾದರೆ, ಲೋಕದ ಎಲ್ಲ ಕಡೆ ಭಯದ ವಾತಾವರಣ ಪ್ರಿಯರೇ. ಇವತ್ತು ನಾವು ಎಲ್ಲಾದ್ರೂ ಹೋಗ್ಬೇಕಂದ್ರೆ ಭಯ. ಇವತ್ತು ಯಾರನ್ನಾದ್ರೂ ನಾವು ಮಾತನಾಡ್ಬೇಕಾ ಭಯ. ಇವತ್ತು ಏನಾದ್ರೂ ನಾವು ಮುಟ್ಟಬೇಕಾ ಭಯ. ಇವತ್ತು ಏನಾದ್ರೂ ನಾವು ತಿನ್ಬೇಕಾ ಭಯ. ಯಾವುದರಿಂದ ನನಗೆ ಏನು ಅಂಟುಕೊಳ್ಳುತ್ತೋ ಗೊತ್ತಿಲ್ಲ, ಯಾವುದು ಬಂದು ನನಗೆ ಆವರಿಸಿಕೊಳ್ಳುತ್ತೋ ಗೊತ್ತಿಲ್ಲ. ಅಯ್ಯೋ, ನಾನು ಈತನಿಗೆ ನಾನು ಹೋಗಿ ನಾನು ಮೀಟ್ ಆದ್ರೆ ಈತನಿಂದ ನನಗೆ ಏನಾದರೂ ಆಗ್ಬೋದು ಅನ್ನುವಂಥ ಭಯ. ಅಯ್ಯೋ, ಇವರೊಟ್ಟಿಗೆ ಸಮಯ ಇನ್ನೂ ಜಾಸ್ತಿ ಕಳೆದ್ರೆ ಏನಾಗುತ್ತೆ ಅನ್ನುವಂಥ ಭಯ. ಎವ್ರಿವೇರ್ ಇನ್ ದ ವರ್ಲ್ಡ್ ಫಿಲ್ಡ್ ವಿತ್ ಫಿಯರ್. ಭೂಲೋಕದಲ್ಲಿ, ಈ ಲೋಕದಲ್ಲಿ ಎಲ್ಲ ಕಡೆ ಭಯ, ಎಲ್ಲ ಕಡೆ ಭಯ ಪ್ರಿಯರೇ. ಇವತ್ತು ನಮ್ಮ ಜೀವಿತ ಕೂಡ ಭಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಮನುಷ್ಯನನ್ನು ಈ ಭಯ ಬಹಳ ಗಂಭೀರವಾಗಿ ಆಳ್ವಿಕೆ ಮಾಡ್ತಾ ಇದೆ. ಕುಟುಂಬದಲ್ಲಿ ಭಯ, ವೈಯಕ್ತಿಕ ಜೀವಿತದಲ್ಲಿ ಭಯ. ಇವತ್ತು ನಾವು ಭಯದಲ್ಲಿ ನಾವು ಬದುಕ್ತಾ ಇದ್ದೇವೆ ಪ್ರಿಯರೇ. ಆದರೆ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ ಪ್ರಿಯರೇ, ದೇವರು ನಮಗೆ ಕೊಟ್ಟಿರುವಂತ ಆತ್ಮ ಭಯದ ಆತ್ಮವಲ್ಲ. ದೇವರು ನಮಗೆ ಕೊಟ್ಟಿರುವಂತ ಆತ್ಮ ಭಯದ ಆತ್ಮವಲ್ಲ. ದೇವರು ನಮಗೆ ಕೊಟ್ಟಿರುವಂತ ಆತ್ಮ ಶಕ್ತಿಯ ಆತ್ಮ ಅದ ಪ್ರಿಯರೇ. ದೇವರು ನಮಗೆ ಈ ಶಕ್ತಿಯ ಆತ್ಮ ಕೊಟ್ಟಿದಾಗ ಯಾಕೆ ಮತ್ತೆ ನಾವು ಈ ಭಯದಲ್ಲಿ ನಾವು ಬದುಕ್ತಾ ಇದ್ದೇವೆ? ಯಾಕೆ ಈ ಭಯ ನಮ್ಮನ್ನು ಆವರಿಸಿಕೊಂಡಿದೆ? ಯಾಕೆ ಭಯ ಇವತ್ತು ನನ್ನನ್ನು, ನನ್ನ ಕುಟುಂಬವನ್ನು ಈಗ ಆಳ್ವಿಕೆ ಮಾಡ್ತಾ ಇದೆ? ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಅನೇಕ ದೇವ ಸೇವಕರು ಈ ಭಯದಿಂದ ಹೊರಬರುವುದಕ್ಕಾಗಿ ಭಯಪಡಬೇಡ, ದಿಗ್ಭ್ರಮೆಗೊಳ್ಳದಿರು, ಈಗ ದೇವರು ನಿನಗೆ ಸಹಾಯ ಮಾಡುತ್ತಾನೆ, ದೇವರು ನಿನಗೆ ಸಹಾಯಕನಾಗಿದ್ದಾನೆ ಅಂತ ಹೇಳಿ ಅನೇಕ ಸಂದೇಶಗಳು ಇವತ್ತು ನಮಗೆ ಕೊಡ್ತಾ ಇದ್ದಾರೆ. ವಾಕ್ಯದ ಮುಖಾಂತರವಾಗಿ ನಮ್ಮನ್ನು ಬಲಪಡಿಸ್ತಾ ಇದ್ದಾರೆ, ವಾಕ್ಯದ ಮುಖಾಂತರವಾಗಿ ನಮಗೆ ಧೈರ್ಯಗೊಳಿಸ್ತಾ ಇದ್ದಾರೆ. ಭಯಪಡಬೇಡ ನನ್ನ ಮಗನೇ, ಭಯಪಡಬೇಡ ನನ್ನ ಮಗಳೇ, ಈಗ ನಿನ್ನನ್ನು ಸಹಾಯ ಮಾಡುವುದಕ್ಕಾಗಿ ದೇವರು ನಿನ್ನೊಟ್ಟಿಗೆ ಇದ್ದಾನೆ ಎನ್ನುವುದಾಗಿ. Yes, it is 100% true that God is with us to help us. Only God can bring you out from this fear. No man can bring you out from this fear. ಕೇವಲ ದೇವರು ಮಾತ್ರ ನಿನ್ನನ್ನು ಈ ಭಯದಿಂದ ಹೊರ ತೆಗೆದುಕೊಂಡು ಬರ್ತಾನೆ. Hallelujah. But my dear brother and sister, ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ಈ ಸಂದೇಶ ವಿಶೇಷವಾಗಿ ದೇವರ ಮಕ್ಕಳಿಗೆ, ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವವರಿಗೆ, ಕ್ರೈಸ್ತರಿಗೆ ಈ ಸಂದೇಶ ದೇವರು ಇವತ್ತು ತೆಗೆದುಕೊಂಡು ಬಂದಿದ್ದಾನೆ. ನಾನು ಮಾತನಾಡುವಂತ ಮಾತುಗಳು ಈಗ ದೇವರು ನೇರವಾಗಿ ಈಗ ಆತ ನಿಮಗೆ ಹೇಳುವಂತನಾಗಿದ್ದಾನೆ. ಲಿಸನ್ ಕೇರ್ಫುಲ್ಲಿ, ಬಹಳಷ್ಟು ಗಂಭೀರವಾಗಿ ಕೇಳ್ಬೇಕು ಪ್ರಿಯರೇ. ನಾನು ಹೇಳ್ತೇನೆ, ನಾನು ಇನ್ನೊಂದು ಸಾರಿ ಹೇಳ್ತಾ ಇದ್ದೇನೆ, ಈ ವಾಕ್ಯ ಒಂದು ವೇಳೆ ನೀನು ಕೇಳಿ ತಿಳಿದುಕೊಂಡು ಇದರ ಹಾಗೆ ನೀನು ಬದುಕುವುದಾದರೆ, I will tell you, I will promise you, your life is going to be changed. ನಿನ್ನ ಜೀವಿತ ಇದು ಬದಲಾಗುವಂಥದ್ದಾಗಿದೆ. ಹಲ್ಲೆಲೂಯಾ. ಯಾಕೆಂದರೆ ದೇವರ ವಾಕ್ಯ ಇವತ್ತು ನಿನ್ನಲ್ಲಿ ಅದು ಕಾರ್ಯ ಸಾಧಕ ಮಾಡುವಂಥದ್ದಾಗಿದೆ. ದೇವರ ವಾಕ್ಯ ಕಾರ್ಯ ಸಾಧಕವಾದುದು ಇವತ್ತು ನಿನ್ನ ಹತ್ತಿರ ಅದು ಇಬ್ಬಾಯಿಯ ಕತ್ತಿ ಹಾಗೆ ಬರ್ತಾ ಇದೆ. ಹಲ್ಲೆಲೂಯಾ. ಇವತ್ತು ನೀನು ನಾನು
ಅನೇಕ ಸೇವಕರ ಮುಖಾಂತರವಾಗಿ, ಅನೇಕ ಸಭಾಪಾಲಕರ ಮುಖಾಂತರವಾಗಿ, ಅನೇಕ ಸಂದೇಶಗಳ ಮುಖಾಂತರವಾಗಿ ಈ ಭಯದಿಂದ ಹೊರಬರುವುದಕ್ಕಾಗಿ ನಾವು ಅನೇಕ ಸಂದೇಶಗಳು ಕೇಳಿದೆ ಪ್ರಿಯರೇ. ಬಟ್ ನಾನು ಕೂಡ ಈ ಒಂದು ಭಯದ ಕುರಿತಾಗಿ ನಾನು ಮಾತನಾಡ್ತಾ ಇದ್ದೇನೆ. ಇದೇ ಭಯದ ಕುರಿತಾಗಿ ಮಾತನಾಡ್ತೇನೆ. ಆದರೆ ನಾನು ಹೇಳುವಂತ ಭಯ ನಿನ್ನಲ್ಲಿರುವಂತ ಭಯಕ್ಕೆ ಸ್ವಲ್ಪ ವ್ಯತಿರಿಕ್ತವಾಗಿದೆ. ಇಟ್ ಈಸ್ ಡಿಫರೆಂಟ್ ಟೈಪ್ ಆಫ್ ಫಿಯರ್ ವಿಚ್ ಐ ಆಮ್ ಟಾಕಿಂಗ್ ಟು ಯು ಟುಡೇ. ಇವತ್ತು ನೀನು ಯಾವ ಭಯವನ್ನು ನೀನು ಇಟ್ಕೊಂಡು ಬದುಕ್ತಾ ಇದೆಯೋ ಆ ಭಯದ ಕುರಿತಾಗಿ ನಾನು ಮಾತನಾಡ್ತಾ ಇಲ್ಲ. ಆದರೆ ನಾನು ಒಂದು ಭಯದ ಕುರಿತಾಗಿ ಮಾತನಾಡ್ತೇನೆ. ಆ ಭಯ ನಿನ್ನಲ್ಲಿರುವಂತ ಎಲ್ಲ ಭಯದಿಂದ ನಿನ್ನನ್ನು ದೂರ ಮಾಡುವಂಥದ್ದಾಗಿದೆ. ಆಮೇನ್. ಅರ್ಥ ಆಗ್ತಾ ಇದೆಯಾ? ನಾನು ಹೇಳುವಂತ ಈ ಒಂದು ಭಯ ಇವತ್ತು ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ ಈಗ ಎಷ್ಟೋ ವರ್ಷಗಳಿಂದ, ಎಷ್ಟೋ ದಿನಗಳಿಂದ ಆಳ್ವಿಕೆ ಮಾಡ್ತಾ ಇದೆಯಾ, ಆ ಭಯವನ್ನು ಓಡಿಸುವಂಥದ್ದೇ ಇವತ್ತು ನಾನು ಹೇಳುವಂತ ಭಯವಾಗಿದೆ ಪ್ರಿಯರೇ. ನಾನಿವತ್ತು ನಿನಗೆ ಭಯ ಪಡಬೇಡ, ದಿಗ್ಭ್ರಮೆಗೊಳ್ಳದಿರು, ದೇವರಿನ ಜೊತೆ ಇದ್ದಾನೆ ಅಂತ ಹೇಳ್ತಾ ಇಲ್ಲ. ಆದರೆ ನಾನು ಹೇಳ್ತಾ ಇರುವಂತ ಭಯ ಇದು ಬಹಳಷ್ಟು ವ್ಯತಿರಿಕ್ತವಾಗಿದೆ ಪ್ರಿಯರೇ. ನೀನು ನಿನ್ನ ಭಯದ ಕುರಿತಾಗಿ ಚಿಂತಿಸುವಂತ ಅವಶ್ಯಕತೆ ಇಲ್ಲ. ನಾನು ಹೇಳ್ತಾ ಇದ್ದೀನಿಲ್ಲ, ಈ ಭಯದ ಕುರಿತಾಗಿ ನೀನು ಚಿಂತಿಸು. ಈ ಭಯ ನಾನು ಹೇಳ್ತಾ ಇದ್ದೇನೆ, ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ ಅದು ಎಷ್ಟೇ ವರ್ಷಗಳಿಂದ ಆಳ್ವಿಕೆ ಮಾಡ್ತಾ ಇರ್ಬೋದು, ಆ ಭಯ ನಿನ್ನಿಂದ ತೆಗೆದು ಹಾಕುವಂಥದ್ದಾಗಿದೆ. ನಿನ್ನಲ್ಲಿ ರೋಗದ ಭಯ ಇದೆಯಾ? ನಿನ್ನಲ್ಲಿ ಈಗ ನಾನು ಸೋತು ಹೋಗ್ತಾ ಇದ್ದೇನೆ ಅನ್ನುವಂಥ ಭಯ ಇದೆಯಾ? ಅಯ್ಯೋ ಇವತ್ತು ನನಗೆ ಏನಾಗುತ್ತೆ ಅನ್ನುವಂಥ ಭಯ ಇದೆಯಾ? ಈ ಎಲ್ಲ ಭಯದಿಂದ ಹೊರ ತರುವಂಥದ್ದೇ ನಾನು ಹೇಳುವಂಥ ಭಯ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಓ ರಿಬಾಬಾ ಶಕೆಲರ ಮಂದರಬ. ಥ್ಯಾಂಕ್ ಯು ಜೀಸಸ್. ಯು ನೋ ವಾಟ್, ನಾನು ಯಾವ ಭಯದ ಕುರಿತಾಗಿ ಮಾತನಾಡ್ತಾ ಇದ್ದೇನೆ? ನಾನು ಇವತ್ತು ಮಾತನಾಡುವಂಥ ಭಯ ಅದು ದೇವರ ಭಯ ಪ್ರಿಯರೇ. ಐ ಆಮ್ ಟಾಕಿಂಗ್ ಅಬೌಟ್ ಯು ಟುಡೇ ದ ಫಿಯರ್ ಆಫ್ ಗಾಡ್. ಫಿಯರ್ ಆಫ್ ಗಾಡ್. ನಿನ್ನ ಜೀವಿತದಲ್ಲಿರುವಂಥ ಎಲ್ಲ ಸಂಗತಿಗಳನ್ನು ನೀನು ಭಯ ಪಡ್ತಾ ಇದೆಯಾ, ಆದರೆ ನಿನ್ನಲ್ಲಿ ದೇವರ ಭಯ ಇಲ್ಲ. ಇವತ್ತು ನನಗೆ ಏನಾಗುತ್ತದೋ, ನಾನು ಸತ್ತು ಹೋಗ್ತೀನೇನೋ, ಇವತ್ತು ನನಗೆ ಕೆಲಸ ಇಲ್ಲ, ನನ್ನ ಜೀವಿತದಲ್ಲಿ ಮೇಲೆ ಬರೋದಕ್ಕಾಗಲ್ಲ ಅನ್ನುವಂಥ ಭಯಕ್ಕೆ ನೀನು ಭಯ ಪಡ್ತಾ ಇದೀಯಾ? ಅಯ್ಯೋ ನನ್ನಲ್ಲಿ ಬಡತನ ಇದೆ, ತಿನ್ನುವುದಕ್ಕೆ ಏನಿಲ್ಲ ಅಂತೇಳಿ ನೀನು ಭಯ ಪಡ್ತಾ ಇದೀಯಾ? ನೀನು ನಾನು ಎಜುಕೇಶನ್ ಅಲ್ಲಿ ಮೇಲೆ ಬರಕ್ ಆಗ್ತಾ ಇಲ್ಲ ಅನ್ನೋದಾಗಿ ಭಯ ಪಡ್ತಾ ಇದೆಯಾ? ಅಯ್ಯೋ ನನಗೆ ಉದ್ಯೋಗ ಸಿಗ್ತಾ ಇಲ್ಲ ಅನ್ನೋದಾಗಿ ಭಯ ಪಡ್ತಾ ಇದೆಯಾ ನೀನು? ಅಯ್ಯೋ ನನ್ನಲ್ಲಿ ಅನಾರೋಗ್ಯ ಇದೆ ಎನ್ನುವುದಕ್ಕಾಗಿ ಭಯ ಪಡ್ತಾ ಇದೆಯಾ? ಆದರೆ ನೀನು ದೇವರಿಗೆ ಭಯ ಪಡ್ತಾ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನಲ್ಲಿರುವಂತ ಈ ಭಯ ಹೋಗಬೇಕಾದರೆ ನೀನು ದೇವರಿಗೆ ಭಯ ಪಡಬೇಕು. ಹಲ್ಲೆಲೂಯಾ. ದೇವರ ಭಯ ನಿನ್ನಲ್ಲಿರುವಂತ ಭಯವನ್ನು ಓಡಿಸುವಂತದ್ದಾಗಿದೆ. ಅದು ಯಾವ ಭಯ ಇರಲಿ, ರೋಗದ ಭಯ ಇದೆಯಾ, ಅನಾರೋಗ್ಯದ ಭಯವಿದೆಯಾ, ಉದ್ಯೋಗ ಇಲ್ಲದ ಭಯವಿದೆಯಾ, ಬಡತನದ ಭಯವಿದೆಯಾ, ಅಯ್ಯೋ ನಿನ್ನಲ್ಲಿ ಬಲಹೀನತೆಯ ಭಯ ಇದೆಯಾ, ಇವತ್ತು ನನಗೆ ಯಾರಿಲ್ಲ ಅಂತ ಭಯ ಇದೆಯಾ, ಯಾವುದೇ ಭಯ ಇದ್ರೂ ಕೂಡ ಆ ಭಯ ಓಡಿಸುವಂಥದ್ದು ಕೇವಲ ದೇವರ ಭಯ ಪ್ರಿಯರೇ. ಆಮೇನ್. ದೇವರ ಭಯ ಇವತ್ತು ನಿನ್ನಲ್ಲಿ ನನ್ನಲ್ಲಿ ಇರುವುದಾದರೆ ನನ್ನಲ್ಲಿರುವಂತ ಭಯ ಇವತ್ತು ಬಿಡುವಂಥದ್ದಾಗಿದೆ. ಇವತ್ತು ನಿನ್ನ ಕುಟುಂಬ ದೇವರಿಗೆ ಭಯ ಪಡೋದಾದರೆ ನಿನ್ನ ಕುಟುಂಬದ ಭಯ ಇವತ್ತು ನಿನ್ನನ್ನು ಬಿಟ್ಟು ಹೋಗುವಂಥದ್ದಾಗಿದೆ, ನಿನ್ನ ಕುಟುಂಬ ಬಿಟ್ಟು ಹೋಗುವಂಥದ್ದಾಗಿದೆ. Hallelujah. Thank you, Jesus. Many pastors, many evangelists, many apostles, they preached about the fear which people have there in their life. Very few people preach about the God's fear. You know, God's fear is very important. ಇವತ್ತು ನಾವು ಭಯ ಪಡುವಂತವರಿಗೆ ನಾವು ವಾಕ್ಯವನ್ನು ಹೇಳಿ, ಧೈರ್ಯವನ್ನು ಹೇಳಿ ಅವರನ್ನು ಎನ್ಕರೇಜ್ ಮಾಡುವಂಥದ್ದು ಸರಿಯೇ. ಆದರೆ ಅವರಿಗೆ ದೇವರ ಭಯದ ಕುರಿತಾಗಿ ಬೋಧಿಸುವಂಥದ್ದು ಅತಿ ಪ್ರಾಮುಖ್ಯವಾಗಿದೆ ಪ್ರಿಯರೇ. ಯಾಕೆಂದರೆ ಅವರ ಜೀವಿತದಲ್ಲಿರುವಂಥ ಭಯ ಹೋಗಬೇಕಾ, ದೇವರ ಭಯ ಅವರಲ್ಲಿ ಬರಬೇಕು. ದೇವರ ವಾಕ್ಯದಲ್ಲಿ ನೋಡ್ತೇವೆ, ನೀನು ಭಯ ಪಡಬೇಡ ಎನ್ನುವುದಾಗಿ ಸುಮಾರು 360 ಸಾರಿ ಬರೆಯಲ್ಪಟ್ಟಿದೆ. ಈ ಒಂದು ಭಯ ಓಡಿಸಬೇಕಾದ್ರೆ ಈಗೋ ನಿನ್ನಲ್ಲಿ ದೇವರ ಭಯ ಬರಬೇಕು ಪ್ರಿಯರೇ. ಹಲ್ಲೆಲೂಯಾ. ಅನೇಕ ಜನರು, ಅನೇಕ ಸೇವಕರು
ಅನೇಕ ಯವನಸ್ಥರು, many young people, they try to ask pastor, they try to ask leaders, how I can get the fire of Holy Spirit. ದೇವರ ಒಂದು ಬೆಂಕಿ ನನ್ನಲ್ಲಿ ಹೇಗೆ ಬರಬೇಕು, ಪವಿತ್ರಾತ್ಮನ ಶಕ್ತಿ ನನ್ನಲ್ಲಿ ಹೇಗೆ ಉರಿತಾ ಇರಬೇಕು ಹೇಳ್ರಿ ಎನ್ನುವುದಾಗಿ ಅವರು ಸಲಹೆಗಳು ಕೇಳ್ತಾರೆ. ಇವತ್ತು ನಾನು ಹೇಳ್ತೇನೆ ಪ್ರಿಯ ದೇವರ ಮಕ್ಕಳೇ, ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ, ಫಿಯರ್ ಆಫ್ ಗಾಡ್ ಫಿಯರ್ಸ್ ಎ ಫೈರ್ ಆಫ್ ಗಾಡ್ ಇನ್ ಯು. ಆಮೆನ್. ಐ ವಿಲ್ ಟೆಲ್ ಯು ಒನ್ಸ್ ಅಗೇನ್, ಫಿಯರ್ ಆಫ್ ಗಾಡ್ ಪ್ರೊಡ್ಯೂಸ್ ಫೈರ್ ಆಫ್ ಗಾಡ್ ಇನ್ ಯು. ಹಲ್ಲೆಲೂಯಾ. ದೇವರ ಭಯ ನಿನ್ನಲ್ಲಿ ದೇವರ ಬೆಂಕಿಯನ್ನು ಉರಿಯೋ ಹಾಗೆ ಮಾಡುವಂಥದ್ದಾಗಿದೆ. ಇವತ್ತು ನಿನಗೆ ದೇವರ ಪರಿಶುದ್ಧಾತ್ಮನ ಶಕ್ತಿಯಿಂದ ತುಂಬಿಸಲ್ಪಡಬೇಕಾ, ಪವಿತ್ರಾತ್ಮನ ಬೆಂಕಿಯಿಂದ ತುಂಬಿಸಲ್ಪಡಬೇಕಾ? ನೀನು ದೇವರಿಗೆ ಭಯಪಡು. ಪ್ರಿಯ ಯವನಸ್ಥರೇ, ಪ್ರಿಯ ದೇವರ ಮಕ್ಕಳೇ, ನನ್ನನ್ನು ಕೇಳುತ್ತಿರುವಂತ ನೀವುಗಳು, ನಾನು ಹೇಳ್ತೇನೆ, ಇದು ಎಲ್ಲರ ಜೀವಿತದಲ್ಲಿ ಬಹಳಷ್ಟು ಪ್ರಾಮುಖ್ಯವಾದಂಥದ್ದು. ಇವತ್ತು ನೀವು ಕೇಳಿ ನೀವು ಇದನ್ನು ಹಾಗೆ ನಡೆಯುವುದಾದರೆ ನಿನ್ನ ಜೀವಿತ ಬದಲಾಗ್ತದೆ. ಇಫ್ ಯು ರಿಯಲಿ ವಾಂಟ್ ಎ ಫೈರ್ ಆಫ್ ಗಾಡ್ ಇನ್ ಯುವರ್ ಲೈಫ್, ಫಿಯರ್ ಗಾಡ್. ಓನ್ಲಿ ದ ಫಿಯರ್ ಆಫ್ ಗಾಡ್ ಬ್ರಿಂಗ್ಸ್ ಫೈರ್ ಆಫ್ ಗಾಡ್ ಇನ್ ಯುವರ್ ಲೈಫ್. ಓ ರೀ ಬಾಬಾ ಶೆಕಿಲ ರಮಂದೋರಬಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ವಂದನೆ ಯೇಸುವೆ. ಇವತ್ತು ಅನೇಕ ಸೇವಕರು, ಅನೇಕ ವಿಶ್ವಾಸಿಗಳು, ಅನೇಕ ದೇವರ ಮಕ್ಕಳು ದೇವರೊಟ್ಟಿಗೆ ಬಹಳಷ್ಟು ಒಳ್ಳೆ ಸಂಬಂಧ ಇದೆ ಪ್ರಿಯರೇ. Their relationship with God is on Sunday. Their relationship with God is on Christmas Day. Their relationship with God on meeting, on prayer. They have the relationship with God. They can speak hours together in tongues. They can pray hours together. ಅವರು ಒಂದು ಗಂಟೆಗಟ್ಟಲೆ ಕಾಲ ಅವರು ಪ್ರಾರ್ಥನೆ ಮಾಡ್ಬೋದು, ಗಂಟೆಗಟ್ಟಲೆ ಕಾಲ ಅವರು ಅನ್ಯ ಭಾಷೆಯಲ್ಲಿ ಮಾತನಾಡ್ತಾ ಇದ್ದಾರೆ. ಆದರೆ they have fear of God, they have relationship with God, but they don't have a reverence to God. ದೇವರ ಕುರಿತಾಗಿ ಗೌರವ ಇಲ್ಲ ಅವರಿಗೆ ಪ್ರಿಯರೇ. ಅವರಲ್ಲಿ ಆ ಒಂದು ಸಂಬಂಧ ಇದೆ, ಪ್ರಾರ್ಥನೆ ಮಾಡ್ತಾರೆ, ಆಲಯಕ್ಕೆ ಹೋಗ್ತಾರೆ, ವಾಕ್ಯಗಳನ್ನು ಓದ್ತಾರೆ, ಆರಾಧನೆ ಮಾಡ್ತಾರೆ, ಆದರೆ ದೇವರ ಕುರಿತಾಗಿ ಇವತ್ತು ಅನೇಕ ಕ್ರಿಸ್ತ ವಿಶ್ವಾಸಿಗಳಲ್ಲಿ ಗೌರವವಿಲ್ಲ ಪ್ರಿಯರೇ. They don't have a reverence to God. ದೇವರ ಕುರಿತಾಗಿ ಅವರಿಗೆ ಗೌರವ ಇಲ್ಲ. ಇವತ್ತು ಅವರಿಗೆ ಗೌರವ ಇರುವುದಾದರೆ ಆ ಭಯ ನಿನ್ನಲ್ಲಿ ಬರುವಂಥದ್ದಾಗಿದೆ ಪ್ರಿಯರೇ. ಆ ಗೌರವ ನಿನ್ನಲ್ಲಿ ಇರುವುದಾದರೆ ಆ ಒಂದು ಪ್ರೀತಿ ಬರುವಂಥದ್ದಾಗಿದೆ ಪ್ರಿಯರೇ. ನಾನು ಇಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಒಂದು ಲವ್, ಪ್ರೀತಿ ಎಲ್ಲ ಭಯವನ್ನು ದೂರ ಮಾಡ್ತದಂತೆ. ಎಸ್, ಇಟ್ ಇಸ್ ಟ್ರೂ. ಪ್ರೀತಿ ಎಲ್ಲ ಭಯವನ್ನು ದೂರ ಮಾಡ್ತದೆ ಪ್ರಿಯರೇ. ದೇವರನ್ನು ಪ್ರೀತಿಸ್ರಿ ಅಂತ ಹೇಳ್ತಾರೆ, ದೇವರಿಗೆ ಭಯ ಪಡ್ರಿ ಅಂತ ಹೇಳೋದಿಲ್ಲ. ದೇವರನ್ನು ನೀನು ಹೆಚ್ಚಾಗಿ ಪ್ರೀತಿಸುವುದರ ಜೊತೆಗೆ ನೀನು ಆತನಿಗೆ ಭಯ ಪಡಬೇಕು. ಹಲ್ಲೆಲೂಯಾ. ನೋಡ್ರಿ, ದೇವ್ರ ವಾಕ್ಯ ಹೇಳ್ತದಲ್ಲ ಬ್ರದರ್, ಮತ್ತೆ ಪರಿಶುದ್ಧವಾದಂತ ಪರಿಪೂರ್ಣವಾದಂತ ಪ್ರೀತಿ ಭಯವನ್ನು ಅಡಗಿಸ್ತದೆ. ಯಾಕೆ ನಾವು ಭಯ ಪಡಬೇಕು? ಮದುವೆ ಮಾಡ್ಕೊಂಡ್ರೆ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ ಇದು. ಹಲ್ಲೆಲೂಯಾ. ನೀನು ನಿನ್ನ ಹೆಂಡತಿಯನ್ನು ಅಥವಾ ನಿನ್ನ ಗಂಡನನ್ನು ನೀನು ಬಹಳಷ್ಟು ಪ್ರೀತಿಸ್ತೀಯ, ಅದ್ರ ಜೊತೆಗೆ ನೀನು ಭಯ ಕೂಡ ಪಡ್ತೀಯ. ನೀನು ಯಾವಾಗ ಭಯ ಪಡ್ತೀಯ, ನೀನು ಯಾವಾಗ ಪ್ರೀತಿಸ್ತೀಯ, ಯಾವಾಗ ಭಯ ಪಡ್ತೀಯೋ, ಯು ವಿಲ್ ಬಿ ಇನ್ ಎ ಟ್ರ್ಯಾಕ್. ನೀನು ಸರಿಯಾದ ಮಾರ್ಗದಲ್ಲಿ ಸರಿಯಾದ ರೀತಿಯಲ್ಲಿ ಇರುವುದಕ್ಕೆ ಸಾಧ್ಯ ಇರ್ತದೆ. ಇವತ್ತು ನೀನು ನಿನ್ನ ಗಂಡನಿಗೆ ಭಯ ಪಡಲಿಲ್ಲ ಅಂದ್ರೆ, ಇವತ್ತು ನೀನು ನಿನ್ನ ಹೆಂಡತಿಗೆ ಭಯ ಪಡಲಿಲ್ಲ ಅಂದ್ರೆ, ಯು ವಿಲ್ ವಾಕ್ ಲೈಕ್ ವಾಟ್ ಎವರ್ ಯು ವಾಂಟ್. ನೀನು ಹೇಗೆ ಬೇಕೋ ಹಾಗೆ ನೀನು ಬದುಕ್ತೀಯ, ಹೇಗೆ ಬೇಕೋ ಹಾಗೆ ನೀನು ಜೀವಿಸ್ತೀಯ. ನೀನು ದೋ ಯು ಮೇ ಲವ್ ಯುವರ್ ಹಸ್ಬೆಂಡ್ ಅಂಡ್ ವೈಫ್, ನಿನ್ನ ಗಂಡ ಹೆಂಡತಿಗೆ ನೀನು ಬಹಳಷ್ಟು ಪ್ರೀತಿ ಮಾಡ್ಬೋದು, ಆದ್ರೆ ನಿನಗೆ ಭಯ ಇಲ್ಲ ಅಂದ್ರೆ ನಿನ್ನ ಇಷ್ಟ ಬಂದ ಹಾಗೆ ನೀನು ಬದುಕ್ತೀಯ, ನಿನ್ನ ಇಷ್ಟ ಬಂದ ಹಾಗೆ ನೀನು ಮಾತನಾಡ್ತೀಯ. ಅದಕ್ಕಾಗಿ ನೀನು ದೇವರಿಗೆ ಪ್ರೀತಿಸುವುದರ ಜೊತೆಗೆ ದೇವರಿಗೆ ಭಯ ಪಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನಲ್ಲಿ ಅಭಿಷೇಕ ಬೇಕಾ, ನಿನ್ನಲ್ಲಿ ತಲಾಂತುಗಳು ಬೇಕಾ,
ದೇವರಿಗೆ ಭಯಪಡು, ದೇವರಿಗೆ ಭಯಪಡು. ಹಲ್ಲೆಲೂಯ. ಒಂದು ಉದಾಹರಣೆ ನಾನು ಹೇಳ್ತೀನಿ. ನೀವು ಒಂದು ವೇಳೆ ಒಂದು ಕಾರಲ್ಲಿ ಎಲ್ಲಿಗೋ ಪ್ರಯಾಣ ಬೆಳೆಸ್ತಾ ಇದ್ದೀರಾ, ಅಲ್ಲೆಲ್ಲೋ ಮುಂದೆ ದಾರಿಯಲ್ಲೇ ಪೊಲೀಸ್ ನಿಂತ್ಕೊಂಡಿದ್ದಾನೆ. ನಿಮ್ಗೆ ಗೊತ್ತಿಲ್ಲ, ಅಲ್ಲಿ ಪೊಲೀಸ್ ಎಲ್ಲೋ ದೂರ ಕಡೆ ಎಲ್ಲೋ ನಿಂತಿದ್ದಾನೆ. ನೀವು ಇಲ್ಲಿಂದ ಪ್ರಯಾಣ ಬೆಳೆಸ್ತಾ ಇದ್ದೀರಾ, ನೀವು ತುಂಬಾ ಸ್ಪೀಡಾಗಿ ನಿಮ್ಮ ಇಷ್ಟ ಬಂದಾಗ ನೀವು ಹೋಗ್ತಾ ಇದ್ದೀರಾ. ಆ ಒಂದು ಸಮಯದಲ್ಲಿ ನಿಮ್ಗೆ ಏನಾಗುತ್ತೆ ನೋಡಿ, ನಾವು ಇಷ್ಟು ಸ್ಪೀಡಾಗಿ ಹೋಗ್ತಾ ಇದ್ರು ಕೂಡ, ಇಷ್ಟು ರ್ಯಾಶ್ ಆಗಿ ನಾವು ಹೋಗ್ತಿದ್ರು ಕೂಡ, ಇವತ್ತು ನಾವು ಸಂಪೂರ್ಣವಾಗಿ ನಾವು ಒಂದು ಒಳ್ಳೆ ರೀತಿಯಿಂದ ನಾವು ಪ್ರಯಾಣ ಬೆಳೆಸ್ತಾ ಇದ್ರೆ ಕಾರಣ ದೇವರ ಕೃಪೆ ಅಂತ ಹೇಳ್ತೀವಿ. ರೈಟ್? Many times we tell it is a grace of God we are saved. It is a grace of God we are still alive. Yes, that is true. When you saw that policeman, ನೀನು ನಡೆಸ್ತಿರುವಾಗ ಯಾವಾಗ ನೀನು ಆ ಪೊಲೀಸ್ಗೆ ನೋಡ್ತೀಯೋ, then your grace will go. ನಿನ್ನ ಗ್ರೇಸ್, ಈ ಒಂದು ಕೃಪೆಯ ಕುರಿತಾಗಿ ಮಾತನಾಡೋದು ಹೋಗ್ಬಿಡ್ತದೆ. ಏನ್ ಬರ್ತದೆ ಗೊತ್ತಾ? ಆ ರೂಲ್ಸ್ ರೆಗ್ಯುಲೇಷನ್ಸ್ಗಳ ಬರ್ತಾನೆ. ನಿನ್ನ ಮೈಂಡಲ್ಲಿ ಇಮಿಡಿಯೇಟ್ ಆಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬರ್ತಾವೆ. ಓ, ಪೊಲೀಸ್ ಇದ್ದಾನೆ, ಎಷ್ಟು ಸ್ಪೀಡಲ್ಲಿ ಹೋಗ್ಬೇಕು ಈ ದಾರಿಯಲ್ಲಿ, ಎಲ್ಲೆಲ್ಲಿ ಏನು ಸಿಗ್ನಲ್ಸ್ಗಳಿದ್ದಾವೆ, ಎಲ್ಲೆಲ್ಲಿ ಏನು ಮಾರ್ಕ್ಗಳಿದ್ದಾವೆ, ಅದನ್ನ ನೋಡೋದಕ್ಕೆ ಪ್ರಾರಂಭ ಮಾಡ್ತೀನಿ. ರೈಟ್? ದೆನ್ ವಿ ಸ್ಟಾರ್ಟ್. ಅವಾಗ ದೇವರೇ ಇದೊಂದು ಸಾರಿ ಇದರಿಂದ ಕಾಪಾಡಪ್ಪ, ನಾನು ಹಾಗೆ ಮಾಡ್ತೀನಿ, ಈಗ ಮಾಡ್ತೀನಿ. ವಿಲ್ ಸ್ಟಾರ್ಟ್ ಪ್ರೇಯಿಂಗ್. ಇದುವರೆಗೆ ಕೃಪೆ ಮಾತನಾಡ್ತಾ ಇದ್ದೀವಿ. ಯಾವಾಗ ಆ ಪೊಲೀಸ್ ವ್ಯಕ್ತಿಯನ್ನು ನೋಡಿದೀವೋ, ಅಯ್ಯೋ ಇದನ್ನ ಎಲ್ಲಿ ಅದನ್ನ ನೋಡಿ ನಮಗೆ ಭಯ ಬಂದು ಏನಾಯ್ತು? ದೆನ್ ವಿ ಸ್ಟಾರ್ಟ್ praying. We start following the laws. We start following the rules and regulations. What the traffic police, what the road rules and regulation is there, ಅದನ್ನು ನಾವು ಫಾಲೋ ಮಾಡೋದಕ್ಕೆ ಪ್ರಯತ್ನ ಪಡ್ತೇವೆ. ರೈಟ್? ನಾವು ಕೃಪೆ ಬಗ್ಗೆ ಮಾತನಾಡೋದು ಬಿಟ್ಬಿಡ್ತೀವಿ. ಆ ರೂಲ್ಸ್ ಅನ್ನು ನಾವು ಹಿಡಿದುಕೊಂಡು ಹೋಗೋದಕ್ಕೆ, ಎಷ್ಟು ಸ್ಪೀಡಲ್ಲಿ ಇರಬೇಕು, ಸೀಟ್ ಬೆಲ್ಟ್ ಹಾಕೊಳ್ಳೋದು, ಯಾವ ಒಂದು ಮಾರ್ಗದಲ್ಲಿ ಹೋಗ್ಬೇಕು ಅದೇ ಮಾರ್ಗದಲ್ಲಿ ಹೋಗೋದಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಅದು ಹೇಗೆ ಆಯ್ತು ಪ್ರಿಯರೇ? ನೀನು ಇವತ್ತು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಲಾಗಳು ಫಾಲೋದಕ್ಕೆ ಕಾರಣ ಏನು ಗೊತ್ತಾ? ಆ ಪೊಲೀಸಲ್ಲಿ ನಿಂತ್ಕೊಂಡಿದ್ದಾನೆ. ಬಟ್ ಅವರ್ ಗಾಡ್ ಇಸ್ ನಾಟ್ ಪೊಲೀಸ್. ವೈ ಐ ಆಮ್ ಟೆಲಿಂಗ್ ದಿಸ್ ಎಕ್ಸಾಂಪಲ್? ಯಾವಾಗ ನೀನು ಜೀವಿಸುತ್ತಿರುವಂತ ಜೀವಿತದಲ್ಲಿ ದೇವರನ್ನು ಯಾವಾಗ ನೋಡ್ತೀಯೋ, ಆವಾಗ ನಿನ್ನಲ್ಲಿ ಭಯ ಪ್ರಾರಂಭವಾಗ್ತದೆ. ಯಾವಾಗ ನಿನ್ನಲ್ಲಿ ಭಯ ಬರ್ತದೋ, ಆವಾಗ ನೀನು ಆಜ್ಞೆಗಳನ್ನು ಕೈಗೊಂಡು ನೋಡೋದಕ್ಕೆ ಪ್ರಾರಂಭ ಮಾಡ್ತೀಯ. ಓ, ಯು ವಿಲ್ ಸ್ಟಾರ್ಟ್ ಫಾಲೋಯಿಂಗ್ ದ ಲಾಸ್ ಆಫ್ ದ ಬೈಬಲ್. ದೇವರ ವಾಕ್ಯದಲ್ಲಿರುವಂತ ಆ ಆಜ್ಞೆಗಳನ್ನು ನೀನು ಪಾಲಿಸೋದಕ್ಕೆ ಪ್ರಾರಂಭ ಮಾಡ್ತೀಯ. ಆರ್ ಯು ಗೆಟಿಂಗ್ ಮೀ? ನೀನು ಅರ್ಥ ಮಾಡ್ಕೊಳ್ತೇನೆ. ನಿಂಗೆ ಏನಾಗ್ತದೆ? ಯಾವಾಗ ದೇವರ ಭಯ ನಿನ್ನಲ್ಲಿ ಇರ್ತದೋ, ಆವಾಗ ನೀನು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೀತೀಯ. ನೀನು ಕೇವಲ ಕೃಪೆ ಅಂತೇಳಿ ನಿನ್ನ ಕೃಪೆ ಅಂತ ಹೇಳಿ ನೀನು ಜೀವಿಸ್ತಾ ಇರುವಾಗ, ಅಯ್ಯೋ ನಾನು ಬದುಕ್ತಾ ಇರೋದು ದೇವರ ಕೃಪೆ ಅಂತ ಹೇಳಿದ್ರೆ ನೀನು ಇಷ್ಟ ಬಂದಂಗೆ ಹೋಗ್ತೀಯ. ನೀನು ಯಾವಾಗ ದೇವರ ಭಯ ನಿನ್ನಲ್ಲಿ ಬರ್ತದೋ, ಆವಾಗ ನೀನು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೀತೀಯ ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ಅನೇಕ ಯೌವನಸ್ಥರೇ, ನಿಮಗೆ ದೇವರ ಶಕ್ತಿ, ದೇವರ ಅಭಿಷೇಕ ನಿಮಗೆ ಬೇಕಾ? ದೇವರ ಭಯ ನಿನ್ನಲ್ಲಿ ಬರಲಿ. ದೇವರ ಭಯ ನಿನ್ನಲ್ಲಿ ಬರುವಾಗ ಅದು ನಿನ್ನಲ್ಲಿ ದೇವರ ಶಕ್ತಿ ಅದು ನಿನ್ನಲ್ಲಿ ಉಂಟು ಮಾಡುವಂಥದ್ದಾಗಿದೆ. ಹಲ್ಲೆಲೂಯಾ. ಇಟ್ ಈಸ್ ದೇವರನ್ನು ಭಯ ಪಡೋದಂದ್ರೆ ಇಟ್ ಈಸ್ ಎ ರೆಸ್ಪೆಕ್ಟಿಂಗ್ ಗಾಡ್. ಇಟ್ ಈಸ್ ಲೈಕ್ ಎ ರೆಸ್ಪೆಕ್ಟಿಂಗ್ ಗಾಡ್. ದೇವರನ್ನು ನಾವು ಗೌರವಿಸುವಂಥದ್ದು. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಭಯ ಮತ್ತು ಹೆದರಿಕೆ ಇದಕ್ಕೂ ವ್ಯತ್ಯಾಸ ಇದೆ ಪ್ರಿಯರೇ. Many people are scared to God, but they are not feared to God. ದೇವರಂದ್ರೆ ಅವರಿಗೆ ಹೆದರಿಕೆ ಇದೆ, ಆದರೆ ದೇವರಂದ್ರೆ ಭಯ ಇಲ್ಲ ಅವರಿಗೆ. ಈ ಒಂದು ಹೆದರಿಕೆ ಬಗ್ಗೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಜೆನೆಸಿಸ್, ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಇಟ್ ಈಸ್ ಇನ್ ದ ಬಿಗಿನಿಂಗ್ ಓನ್ಲಿ ಇಟ್ ಈಸ್ ರಿಟನ್. ದೇವರ ಭಯದ ಕುರಿತಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. 3ನೇ ಅಧ್ಯಾಯ, ಆದಿಕಾಂಡ 3ನೇ ಅಧ್ಯಾಯ 10ನೇ ವಚನದಲ್ಲಿ ಅಲ್ಲಿ ನೋಡ್ತೇವೆ, ಸಾಯಂಕಾಲ ಆದ ಸಮಯದಲ್ಲಿ ಸಂಧ್ಯಾದ ದೇವರು ಆ ಒಂದು ಏದೆನ್ ತೋಟದಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ. ಆ ಏದೆನ್ ತೋಟದಲ್ಲಿ ಪ್ರವೇಶ ಮಾಡುವಂತ ಸಮಯದಲ್ಲಿ ಆ ಒಂದು ಸಪ್ಪಳವನ್ನು ಕೇಳಿ, ಆ ಒಂದು ಸೌಂಡ್ ಅನ್ನು ಕೇಳಿ, ಆ ಶಬ್ದವನ್ನು ಕೇಳಿ ಆದಾಮ ಮತ್ತು ಹವ್ವಳು
ಏನ್ ಮಾಡ್ತಾ ಇದ್ದಾರೆ? ಒಂದು ಕಡೆ ಹೋಗಿ ಅಡಗಿಕೊಳ್ತಾ ಇದ್ದಾರೆ. ಅವರು ಹೆದರಿ, ದೇವರಿಗೆ ಹೆದರಿ ಅಲ್ಲಿ ಅಡಗಿಕೊಳ್ತಾ ಇದ್ದಾರೆ ಪ್ರಿಯರೇ. ದೇವರನ್ನು ಹೆದರಿ ಅವರು ಅಲ್ಲಿ ಅಡಗಿಕೊಳ್ತಾ ಇದ್ದಾರೆ. ನೋಡ್ರಿ, ಅಲ್ಲಿ ಬರೆಯಲ್ಪಟ್ಟಿದೆ, ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ, ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಅಡಗಿಕೊಂಡನು. ಹಾಲೆಲೂಯಾ, ಹಾಲೆಲೂಯಾ. ಇಫ್ ಯು ಸ್ಕೇರ್ ಟು ಗಾಡ್, ಯು ವಿಲ್ ರನ್ ಅವೇ ಫ್ರಮ್ ಗಾಡ್. ಅರ್ಥ ಆಗ್ತದ್ಯಾ? ನೀನು ಒಂದು ವೇಳೆ ದೇವರಿಗೆ ಹೆದರುವುದಾದರೆ ದೇವರಿಂದ ನೀನು ದೂರ ಓಡಿ ಹೋಗುವಂತನಾಗಿದ್ಯಾ. The scared, this afraid will make you take you away from God. ದೇವರಿಂದ ನಿನ್ನನ್ನು ದೂರ ತೆಗೆದುಕೊಂಡು ಹೋಗುತ್ತದೆ. The scared and fear is different. ನೀನು ದೇವರಿಗೆ ಹೆದರುವಾಗ ನೀನು ದೇವರಿಂದ ಓಡಿ ಹೋಗ್ತೇ. ಇಲ್ಲಿ ನೋಡ್ತೇವೆ, ಎಂದು ಹೆದರಿ ಅಡಗಿಕೊಂಡರು. ದೇವರಿಗೆ ಹೆದರಿ ಅಡಗಿಕೊಂಡ್ರು. ಇವತ್ತು ಅನೇಕ ಕ್ರೈಸ್ತ ಜೀವಿತದಲ್ಲಿ ಅನೇಕ ಕ್ರೈಸ್ತರು ದೇವರಿಗೆ ಹೆದರ್ತಾ ಇದ್ದಾರೆ ಪ್ರಿಯರೇ. ಅಯ್ಯೋ, ನಾನು ಹೋದ್ರೆ ಎಲ್ಲಿ ನನ್ನ ಸತ್ಯಾಂಶ ಗೊತ್ತಾಗುತ್ತೆ, ಎಲ್ಲಿ ನಾನು ಆರಾಧನೆಗೆ ಹೋದ್ರೆ, ಚರ್ಚಿಗೆ ಹೋದ್ರೆ ಸಭಾಪಾಲಕರು ನನ್ನ ತಪ್ಪುಗಳೆಲ್ಲ ಹೇಳ್ಕೊಡ್ತಾರೇನೋ, ಇವತ್ತು ಯಾರ ಕಡೆ ಆದ್ರೂ ನನ್ನ ತಲೆ ಮೇಲೆ ಕೈ ಇಟ್ಕೊಂಡು ಅಥವಾ ಅವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಕೊಂಡ್ರೆ ನನ್ನ ಪಾಪಗಳೆಲ್ಲ ಹೊರ ಬರ್ತವೇನೋ, ಆ ಸತ್ಯಗಳೆಲ್ಲ ಹೇಳ್ತಾರೇನೋ ಅನ್ನುವಂಥ ಭಯ, ಅನ್ನುವಂಥ ಒಂದು ಹೆದರಿಕೆ. ಅವರು ಈ ಒಂದು ಹೆದರಿಕೆ, ದೇ ಆರ್ ಸ್ಕೇರ್ಡ್ ಟು ಗಾಡ್ ಬಟ್ ದೇ ಆರ್ ನಾಟ್ ಫಿಯರ್ ಟು ಗಾಡ್. ಆರ್ ಯು ಗೆಟಿಂಗ್ ಮೀ? ಅರ್ಥ ಆಗ್ತದೆ ನಿಮ್ಗೆ? ಅವರು ದೇವರಿಗೆ ಹೆದರಿಕೊಂಡಿದ್ದಾರೆ. ಇಲ್ಲಿ ಆದಾಮನು ದೇವರಿಗೆ ಹೆದರಿ ಅಡಗಿಕೊಂಡನು ಪ್ರಿಯರೇ. ದೇವರಿಗೆ ಹೆದರಿ, ನಾನು ಹೇಳ್ತೇನೆ, ನಿನ್ನಲ್ಲಿ ಒಂದು ವೇಳೆ ಸ್ಕೇರ್ಡ್, ಇಫ್ ಯು ಆರ್ ಸ್ಕೇರ್ಡ್ to God, it will take you away from God. If you fear God, it will bring to God. ಇವತ್ತು ನೀನು ದೇವರಿಗೆ ಭಯ ಪಡುವುದಾದರೆ ಅದು ನಿನಗೆ ದೇವರ ಹತ್ತಿರ ತೆಗೆದುಕೊಂಡು ಬರುವಂಥದ್ದಾಗಿದೆ. ಇವತ್ತು ಒಂದು ವೇಳೆ ನೀನು ದೇವರಿಗೆ ಹೆದರುವುದಾದರೆ ಅದು ನಿನ್ನನ್ನು ದೇವರಿಂದ ದೂರ ತೆಗೆದುಕೊಂಡು ಹೋಗುವಂಥದ್ದಾಗಿದೆ. ಹಾಲೆಲೂಯಾ. ಇವತ್ತು ಯಾಕೆ ಅನೇಕ ಜನರು ದೂರ ಹೋಗ್ತಾ ಇದ್ದಾರೆ? ಕಾರಣ ಅವರು ಹೆದರ್ತಾ ಇದ್ದಾರೆ ದೇವರಿಗೆ. ಅವರು ದೇವರಿಗೆ ಹೆದರ್ತಾ ಇದ್ದಾರೆ. ಇಲ್ಲಿ ಆದಾಮನು ದೇವರಿಗೆ ಹೆದರಿ ಅಡಗಿಕೊಂಡನು ಪ್ರಿಯರೇ. ದೇವರಿಗೆ ಹೆದರಿ ಆತನು ಅಡಗಿಕೊಂಡನು. ಹಲ್ಲೆಲೂಯಾ. ಆದರೆ ದೇವರ ವಾಕ್ಯ ಹೇಳ್ತದೆ, ದೇವರಿಗೆ ಭಯ ಪಡು, ದೇವರಿಗೆ ಭಯ ಪಡು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಇವತ್ತು ನೀನು ದೇವರಿಗೆ ಹೆದರಿ ದೇವರಿಂದ ಓಡ್ತಾ ಇದೆಯಾ? ಇವತ್ತು ನೀನು ದೇವರಿಗೆ ಹೆದರಿ ದೇವರಿಂದ ಓಡಿ ಹೋಗಬೇಕಾ, ಅಥವಾ ದೇವರಿಗೆ ಭಯಪಟ್ಟು ದೇವರ ಹತ್ತಿರಕ್ಕೆ ಬರಬೇಕಾ? ಆಲೋಚನೆ ಮಾಡಿಕ. ದೇವರ ವಾಕ್ಯದಲ್ಲಿ ನೋಡ್ತೀವಿ ಪ್ರಿಯರೇ, ಆದಿಕಾಂಡ, ವಿಮೋಚನೆ ಕಾಂಡ 20ನೇ ಅಧ್ಯಾಯ 18ನೇ ವಚನದಿಂದ 20ನೇ ವಚನದವರೆಗೆ. ವಿಮೋಚನೆ ಕಾಂಡ, ಎಕ್ಸೋಡಸ್ 20:18-20. Exodus chapter 20 verse 18-20. Listen this carefully. ಬಹಳ ಗಂಭೀರವಾಗಿ ಇದನ್ನು ಕೇಳ್ರಿ ಪ್ರಿಯರೇ, ಬಹಳ ಗಂಭೀರವಾಗಿ ಇದನ್ನು ಕೇಳ್ರಿ. ಥ್ಯಾಂಕ್ ಯು ಜೀಸಸ್. ಓದಿ ಬ್ರದರ್. 18-20. ಆ ಗುಡುಗು ಮಿಂಚುಗಳನ್ನು ತುತ್ತೂರಿ ಧ್ವನಿ ಆಗುತ್ತಿರುವುದನ್ನು, ಬೆಟ್ಟದಿಂದ ಹೊಗೆ ಹೊರಡುವುದನ್ನು ಜನರೆಲ್ಲರೂ ನೋಡಿ ನಡುಗುತ್ತಾ ದೂರದಲ್ಲಿ ನಿಂತುಕೊಂಡರು. ಅವರು ಮೋಶೆಗೆ, ನೀನೇ ನಮ್ಮ ಸಂಗಡ ಮಾತಾಡು, ನಾವು ಕೇಳುವೆವು. ದೇವರು ನಮ್ಮ ಸಂಗಡ ಮಾತಾಡಿದರೆ ನಾವು ಸತ್ತೇವು ಎಂದು ಹೇಳಿದರು.
ಅದಕ್ಕೆ ಮೋಶೆ, ಭಯಪಡಬೇಡಿರಿ, ದೇವರು ನಿಮ್ಮನ್ನು ಪರೀಕ್ಷಿಸಬೇಕೆಂತಲೂ ತನಗೆ ಭಯಪಟ್ಟು ನೀವು ಪಾಪವನ್ನು ಮಾಡದೇ ಇರಬೇಕೆಂತಲೂ ಬಂದಿದ್ದಾನೆ ಅಂದನು. ಅದಕ್ಕೆ ಮೋಶೆ, ಭಯಪಡಬೇಡಿರಿ, ದೇವರು ನಿಮ್ಮನ್ನು ಪರೀಕ್ಷಿಸಬೇಕೆಂತಲೂ ದೇವರು ನಿಮ್ಮನ್ನು ಪರೀಕ್ಷಿಸಬೇಕೆಂತಲೂ ತನಗೆ ಭಯಪಟ್ಟು ನೀವು ಪಾಪವನ್ನು ಮಾಡದೇ ಇರಬೇಕೆಂತಲೂ ಬಂದಿದ್ದಾನೆ ಅಂದನು. ಹಾಲೆಲೂಯಾ, ಹಾಲೆಲೂಯಾ. ಅಲ್ಲಿ ನೋಡ್ತೇವೆ, ಆ ಒಂದು ಆದಾಮನು ದೇವರಿಗೆ ಹೆದರಿ ಹೋಗಿ ಅಡಗಿಕೊಂಡನು. ಪ್ರಿಯೆ, ಇಲ್ಲಿ ಆ ಒಂದು ಸಮಯದಲ್ಲಿ ಈ ಇಸ್ರಾಯೇಲ್ ಜನರು ನಿಂತುಕೊಂಡಿದ್ದಾರೆ. ಆ ಗುಡ್ಡದಲ್ಲಿ ಗುಡುಗು ಮಿಂಚುಗಳನ್ನು ನೋಡಿ, ದೊಡ್ಡ ಶಬ್ದವನ್ನು ನೋಡಿ, ದೊಡ್ಡ ಬೆಳಕನ್ನು ನೋಡಿ ಇಲ್ಲಿರ್ತಕ್ಕಂಥ ಜನರು ಭಯಪಟ್ಟರು. ಪ್ರಿಯರೇ, ಭಯಪಟ್ಟು ಮೋಸೆಗೆ ಹೇಳ್ತಾ ಇದ್ದಾರೆ, ಮೋಸೆ ನೀನೇ ನಮ್ಮ ಜೊತೆ ಮಾತನಾಡು, ನೀನೇ ನಮ್ಮ ಜೊತೆ ಮಾತನಾಡು. ದೇವರು ನಮ್ಮ ಜೊತೆ ಮಾತನಾಡೋದಕ್ಕೆ ಬಿಡಬೇಡಪ್ಪ ನೀನು. ಒಂದು ವೇಳೆ ದೇವರು ನಮ್ಮೊಟ್ಟಿಗೆ ಮಾತನಾಡಿದ್ರೆ, ಅಲ್ಲಿ ನೋಡ್ರಿ ಏನ್ ಹೇಳ್ತಾರೆ, ದೇವರು ನಮ್ಮ ಸಂಗಡ ಮಾತಾಡಿದರೆ ನಾವು ಸತ್ತೇವು. ಒಂದು ವೇಳೆ ದೇವರು ನಮಗೆ ನೇರವಾಗಿ ಮಾತನಾಡಿದ್ರೆ ನಾವು ಸತ್ತು ಹೋಗ್ತೇವೆ. ನೀನೇ ಮಾತನಾಡು ಎನ್ನುವುದಾಗಿ ಅಲ್ಲಿ ಅವರಲ್ಲಿ ಭಯ ಇದೆ. ಪ್ರಿಯರೇ, ಅವರು ಹೆದರಿಕೊಂಡಿದ್ದಾರೆ. ದೇವರು ಮಾತನಾಡಿದಾಗ ಏನಂತಾರೆ, ಆ ಒಂದು ಸಾಯುವಂತ ಭಯ ಅವರಲ್ಲಿದೆ. ಅಲ್ಲಿ ಕೆಳಗೆ ನೋಡಿದಾಗ ಮೋಶೆ ಹೇಳ್ತಾ ಇದ್ದಾನೆ, ಅದಕ್ಕೆ ಮೋಶೆ, ಭಯಪಡಬೇಡಿರಿ, ದೇವರು ನಿಮ್ಮನ್ನು ಪರೀಕ್ಷಿಸಬೇಕೆಂತಲೂ ತನಗೆ ಭಯಪಟ್ಟು ನೀವು ಪಾಪವನ್ನು ಮಾಡದೆ ಇರಬೇಕೆಂತಲೂ ಬಂದಿದ್ದಾನೆ. ಹಲ್ಲೆಲೂಯಾ. ಭಯಪಡಬೇಡ್ರಿ, ನೀವಿಲ್ಲೇ ನಿಂತ್ಕೊಳ್ರಿ. ದೇವರು ನಿಮ್ಮನ್ನು ಸಾಯಿಸುವುದಕ್ಕೆ ಬಂದಿಲ್ಲ, ದೇವರು ನಿಮ್ಮನ್ನು ನಾಶ ಮಾಡುವುದಕ್ಕೆ ಬಂದಿಲ್ಲ, ದೇವರು ನಿಮ್ಮನ್ನು ಬಲಪಡಿಸುವುದಕ್ಕೆ ಬಂದಿದ್ದಾನೆ, ದೇವರು ನಿಮ್ಮನ್ನು ಧೈರ್ಯಪಡಿಸುವುದಕ್ಕೆ ಬಂದಾನೆ. ಈಗ ನೀವು ಇಲ್ಲೇ ನಿಂತುಕೊಂಡು ಆ ಭಯದಲ್ಲಿ ನೀವು ದೇವರ ಸನ್ನಿಧಾನದಲ್ಲಿ ನಿಂತುಕೊಳ್ಳುವಾಗ ದೇವರು ನಿನ್ನನ್ನು ಬಲಪಡಿಸುವಂತನಾಗಿದ್ದಾನೆ. ಇಲ್ಲಿ ನೋಡ್ತೇವೆ ನಾವು, ಅಲ್ಲಿ ಹೇಳ್ತಾ ಇದ್ದಾನೆ, ದೇವರ ಭಯ, ಅಲ್ಲೇ ನಿಂತುಕೊಂಡು ದೇವರ ಭಯದಲ್ಲಿ ಇರುವಾಗ, ದೇವರ ಭಯ ನಿನ್ನಲ್ಲಿ ಇರುವಾಗ ಈಗೋ ನಿನ್ನನ್ನು ಪಾಪದಿಂದ ದೂರ ಇಡುವಂಥದ್ದಾಗಿದೆ. ಹಾಲೆಲೂಯಾ. ದೇವರ ಭಯ ನಿನ್ನಲ್ಲಿ ಇರುವಾಗ ನೀನು ಪಾಪ ಮಾಡದಂತೆ, ನೀನು ತಪ್ಪಿ ಹೋಗದಂತೆ, ನಿನ್ನ ಆಜ್ಞೆಗಳನ್ನು ತಪ್ಪಿ ಹೋಗದಂತೆ ಅದು ನಿನ್ನನ್ನು ಕಾಪಾಡುವಂಥದ್ದಾಗಿದೆ. ಹಾಲೆಲೂಯಾ. ಇಲ್ಲಿ ಭಯ ದೇವರ ಆಶೀರ್ವಾದ ತೆಗೆದುಕೊಂಡು ಬಂತು. ಪ್ರಿಯರೇ, ಇಲ್ಲಿ ಭಯ ಅವರಿಗೆ ಇಲ್ಲಿರ್ತಕ್ಕಂಥ ಭಯ ಏನಿದೆ ಅಂದ್ರೆ ಪಾಪದಿಂದ ದೂರ ಇಡುವುದಕ್ಕೆ ಬಂದಂತ ಭಯ ಇದೆ. ಇವತ್ತು ದೇವರ ಭಯ ನಿನ್ನಲ್ಲಿ ಇರುವುದಾದರೆ, ದೇವರ ಭಯ ನಿನ್ನ ಕುಟುಂಬದಲ್ಲಿ ಇರುವುದಾದರೆ, ಈಗ ನಿನ್ನ ಜೀವಿತದಲ್ಲಿ ಪಾಪ ಆಳ್ವಿಕೆ ಮಾಡುವಂಥದ್ದಲ್ಲ. ಅಲ್ಲಿ ಸ್ಪಷ್ಟವಾಗಿ ನೋಡ್ರಿ, ಎಷ್ಟು ಕ್ಲಿಯರ್ ಆಗಿದೆ. ತನಗೆ ಅಂದರೆ ದೇವರಿಗೆ ಭಯಪಟ್ಟು ನೀವು ಪಾಪವನ್ನು ಮಾಡದೆ ಇರಬೇಕೆಂತಲೂ. ಇಂಗ್ಲಿಷಲ್ಲಿ ಬಹಳ ಚೆನ್ನಾಗಿದೆ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಅಲ್ಲಿ ಆದಾಮನು ಹೆದರಿಕೊಂಡು ದೇವರಿಂದ ಓಡಿ ಹೋದನು. ಇಲ್ಲಿ ಭಯ ಬರಿದಂತ ಜನರು ಅಲ್ಲೇ ನಿಂತುಕೊಂಡರು. ಭಯದಲ್ಲಿ ಕೂಡ ಆದ್ರೂ ಕೂಡ, ನಡುಗುತ್ತಾದ್ರೂ ಕೂಡ ಅವರು ದೇವರ ಸನ್ನಿಧಾನದಲ್ಲಿ ನಿಂತುಕೊಂಡರು. ಪ್ರಿಯ, ನಿನ್ನಲ್ಲಿ ಇವತ್ತು ಭಯ ಇರುವುದಾದರೆ, ದೇವರ ಕುರಿತಾಗಿ ನಿನ್ನಲ್ಲಿ ಭಯ ಇರುವುದಾದರೆ, ನಿನ್ನ ನಡುಕೊಂಡಾದ್ರೂ, ನಿನ್ನ ಭಯದಲ್ಲಿ ನಿನ್ನ ಎದುರ್ಕೊಂಡು ಏನ್ ಮಾಡ್ಕೊಂಡಾದ್ರೂ ಕೂಡ ನೀನು ಅಲ್ಲೇ ನಿಂತುಕೊಳ್ಳುತ್ತೀಯ. ಆವಾಗ ಅಲ್ಲಿ ನೋಡ್ತೇವೆ, ಅದು ನಿನ್ನನ್ನು ಪಾಪ ಮಾಡದ ಹಾಗೆ ಕಾಪಾಡುವಂಥದ್ದಾಗಿದೆ. Don't be afraid, Moses answered them, for God has come in this way to test you, and so that your fear of him will keep you from sinning. ಆತನ ಭಯ ನಿಮ್ಮನ್ನು ಪಾಪ ಮಾಡದ ಹಾಗೆ ಕಾಪಾಡುವಂಥದ್ದಾಗಿದೆ. ಆತನ ಭಯ ನಿನ್ನನ್ನು ಪಾಪದಿಂದ ದೂರ ಇಡುವಂಥದ್ದಾಗಿದೆ. ಆತನ ಭಯ ನಿನ್ನ ಜೀವಿತದ ಪರಿಸ್ಥಿತಿ ಬದಲಾಗುವಂಥದ್ದಾಗಿದೆ. ಆತನ ಭಯ ನೀನು ಮಾತಾಡುವಂಥ ರೀತಿ ಬದಲಾಯಿಸುವಂಥದ್ದಾಗಿದೆ. ಆತನ ಭಯ ನೀನು ಜೀವಿಸುವಂಥ ರೀತಿ ಬದಲಾಯಿಸುವಂಥದ್ದಾಗಿದೆ. ಆ ದೇವರ ಭಯ ಈಗೋ ನಿನ್ನ ಜೀವಿತದಲ್ಲಿ ಒಳ್ಳೆಯದನ್ನು ತೆಗೆದುಕೊಂಡು ಬರುವಂಥದ್ದಾಗಿದೆ. ಆತನ ಭಯ, ನಿನ್ನಲ್ಲಿರುವಂಥ ಭಯ ಅದು ಓಡಿಸುವಂಥದ್ದಾಗಿದೆ. ಇವತ್ತು ನಿನ್ನಲ್ಲಿ ಮರಣದ ಭಯ ಇದೆಯಾ? ಇವತ್ತು ಉದ್ಯೋಗ ಇಲ್ಲನ್ನುವಂಥ ಭಯ ಇದೆಯಾ? ಇವತ್ತು
ಬಿದ್ದೋಗಿದ್ದೇನೋ ಅಂತ ಭಯ ಇದೆಯಾ? ಇವತ್ತು ನಿನ್ನಲ್ಲಿ ಒಂಟಿತನದ ಭಯ ಇದೆಯಾ? ಆ ಭಯ ಓಡಿಸುವುದೇ ದೇವರ ಭಯ ಪ್ರಿಯರೇ. ನಿನ್ನಲ್ಲಿ ಒಂದು ವೇಳೆ ದೇವರ ಭಯವನ್ನು ಪ್ರವೇಶಿಸಿದಾಗ, ದೇವರ ಭಯ ನಿನ್ನಲ್ಲಿ ಇರುವಾಗ, ನಿನ್ನಲ್ಲಿರುವಂತ ಭಯ ನಿನ್ನನ್ನು ಬಿಟ್ಟು ಹೋಗುವಂಥದ್ದಾಗಿದೆ. ಆಮೆನ್. ಓ ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ವಿಲ್ ಕೀಪ್ ಯು ಫ್ರಮ್ ಸಿನ್ನಿಂಗ್. ದೇವರ ಭಯ ನಿನ್ನನ್ನು ಕೆಟ್ಟದನ್ನು ಮಾಡದ ಹಾಗೆ ದೂರ ಮಾಡುವಂಥದ್ದಾಗಿದೆ. ದೇವರ ಭಯ ನಿನ್ನ ಪಾಪದಲ್ಲಿ ಬೀಳದ ಹಾಗೆ ನಿನ್ನನ್ನು ಕಾಪಾಡುವಂಥದ್ದಾಗಿದೆ. ದೇವರ ಭಯ ಇವತ್ತು ನೀನು ಸಂಕಷ್ಟದಲ್ಲಿ ಸಿಕ್ಕಾಕಿಕೊಳ್ಳದಂತೆ ಮಾಡುವಂಥದ್ದಾಗಿದೆ. ಆಲೋಚನೆ ಮಾಡಿಕೊ, ಇವತ್ತು ನಿನಗೆ ಯಾವ ಭಯ ಬೇಕು? ಯಾವುದಕ್ಕಾಗಿ ಭಯ ಪಡ್ತಾ ಇದ್ದೀರಾ? ನನಗೆ ಕೊರೋನಾ ವೈರಸ್ ಬರ್ತಾ ಅಂತೇಳಿ ಭಯ ಪಡ್ತಾ ಇದ್ದೀರಾ? ಇವತ್ತು ಜನ, ನಾನು ಹೇಳಿದಲ್ಲ, ದೇವರ ಕುರಿತಾಗಿ ಪ್ರೀತಿ ಇದೆ, ಆದರೆ ದೇವರ ಕುರಿತಾಗಿ ಗೌರವ ಇಲ್ಲ. ಜನರಲ್ಲಿ ಗೌರವ ಇಲ್ಲ. ಗೌರವ ಅಂದ್ರೆ ಏನು ಗೊತ್ತಾ? ಆತನ ಮಾತಿಗೆ ವಿಧೇಯರಾಗುವುದು, ಆತನ ಮಾತನ್ನು ಸ್ವೀಕರಿಸಿಕೊಳ್ಳುವುದು. ಹೇಗೆ ಗೊತ್ತಾ? ಯಾವಾಗ ನೀವು ಡಾಕ್ಟರ್ ಹತ್ರ ಹೋದಾಗ ನೀವು ಡಾಕ್ಟರ್ ಹೇಳ್ತಾರೆ ನಿಮಗೆ ಕೋವಿಡ್ ಪಾಸಿಟಿವ್ ಬಂದಿದೆ ಅಂದಾಗ ಏನು ಮಾಡ್ತೀರಿ ನೀವು? ಈ ಡಾಕ್ಟರ್ ಸುಳ್ಳು ಹೇಳ್ತಾ ಇದ್ದಾನೆ ಹೇಳ್ತೀರಾ? ಡಾಕ್ಟರ್ ಸುಳ್ಳು ಹೇಳ್ತಾ ಇದ್ದಾನೆ, ಆ ಡಾಕ್ಟರ್ ಮಾತಿಗೆ ನೆಗ್ಲೆಕ್ಟ್ ಮಾಡ್ತೀರಾ? ನೋ, ಮಾಡೋದಿಲ್ಲ ನೀವು. ಯಾಕೆ ಗೊತ್ತಾ? ಆತನು ಹೇಳಿದ್ದು ನಂಬ್ತೀರಾ ನೀವು? ಯಾವಾಗ ದೇವ್ರು ಹೇಳ್ತಾನೆ ನೀನು ಪಾಪ ಮಾಡ್ತಾ ಇದೀಯಾ, ದೇವ್ರು ಹೇಳ್ತಾನೆ ನಿನಗೆ ನೀನು ಪಾಪದಲ್ಲಿದ್ಯಾ, ದೇವ್ರು ಹೇಳ್ತಾ ಇದ್ದಾನೆ ನೀನು ತಪ್ಪಿ ಹೋಗ್ತಾ ಇದೆಯಾ, ಯಾಕೆ ನಂಬೋದಿಲ್ಲ? ಬಿಕಾಸ್ ಯು ಡೋಂಟ್ ಹ್ಯಾವ್ ಎ ರೆವರೆನ್ಸ್. ದೇವರ ಕುರಿತಾಗಿ ನಿನಗೆ ಗೌರವ ಇಲ್ಲ. ಇವತ್ತು ಅನೇಕ ಕ್ರೈಸ್ತರಲ್ಲಿ ದೇವರ ಕುರಿತಾಗಿ ಪ್ರೀತಿ ಇದೆ, ಪ್ರಾರ್ಥನೆ ಜೀವಿತ ಇದೆ, ಆದರೆ ದೇವರು ಏನ್ ಹೇಳ್ತಾನೋ ಅದನ್ನು ಅವರು ಸ್ವೀಕರಿಸಿಕೊಳ್ಳೋದಿಲ್ಲ. ದೇ ವಿಲ್ ನಾಟ್ ಆಕ್ಸೆಪ್ಟ್ ಇಟ್. ಕಾರಣ ಅವರಲ್ಲಿ ಲೋಕದ ಭಯ ಆಳ್ವಿಕೆ ಮಾಡ್ತಾ ಇದೆ ಪ್ರಿಯರೇ. ಇವತ್ತು ನೀನು ಯಾವುದಕ್ಕೆ ಭಯ ಪಡ್ತಾ ಇದೆಯಾ? ಮತ್ತಾಯ 10:28 ಹೇಳ್ತದೆ, ಓದಿ ಬ್ರದರ್. ಮತ್ತಾಯ 10:28 ನೋಡಿ, ಯಾವುದಕ್ಕೆ ಭಯ ಪಡ್ತಾ ಇದೆಯಾ ನೀನು? ರೋಗಕ್ಕಾಗಿ ಭಯ ಪಡ್ತಾ ಇದೆಯಾ? ಕೆಲಸ ಇಲ್ಲ ಅಂತೇಳಿ ಭಯ ಪಡ್ತಾ ಇದೆಯಾ? ಮದುವೆ ಆಗಿಲ್ಲ ಅಂತೇಳಿ ಭಯ ಪಡ್ತಾ ಇದೆಯಾ? ಹಣ ಇಲ್ಲ ಅಂತೇಳಿ ಭಯ ಪಡ್ತಾ ಇದೆಯಾ? ಮನೆ ಇಲ್ಲ ಅಂತ ಭಯ ಪಡ್ತಾ ಇದೆಯಾ? ಯಾವುದಕ್ಕೆ ಭಯ ಪಡ್ತಾ ಇದೆಯಾ? ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ. ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲಾತನಿಗೆ ಹೆದರಿರಿ. ಯಾರಿಗೆ ಹೆದರ್ತಾ ಇದ್ದೀರಿ ನೀವು? ನಿನ್ನನ್ನು ರೋಗದಿಂದ ಕೊಲ್ಲುತ್ತಿರುವಂತ ದೇಹವನ್ನು ಕೊಲ್ಲುತ್ತಿರುವಂತ ರೋಗಕ್ಕೆ ಹೆದರ್ತಾ ಇದ್ದೀರಾ? ದೇಹವನ್ನು ಕೊಲ್ಲುವಂತದಕ್ಕಾಗಿ ಹೆದರ್ತಾ ಇದ್ದೀರಾ? ಮನುಷ್ಯನಿಗೆ ಹೆದರ್ತಾ ಇದ್ದೀರಾ? ರೋಗಕ್ಕೆ ಹೆದರ್ತಾ ಇದ್ದೀರಾ? ಬಡತನಕ್ಕೆ ಹೆದರ್ತಾ ಇದ್ದೀರಾ? ಒಂಟಿತನಕ್ಕೆ ಹೆದರ್ತಾ ಇದೆಯಾ? ದೇವ್ರ ವಾಕ್ಯ ಹೇಳ್ತದೆ, ದೇಹವನ್ನು ಕೊಲ್ಲುವವನಿಗೆ ನೀನು ಹೆದರಬೇಡ. ಡೋಂಟ್ ಬಿ ಸ್ಕೇರ್ಡ್ ಹೂ ಕಿಲ್ ಯುವರ್ ಬಾಡಿ. ದೇಹ ಆತ್ಮವನ್ನು ಕೊಲ್ಲಿ ನರಕದಲ್ಲಿ ಹಾಕುವ ಆ ದೇವರಿಗೆ ಹೆದರು ನೀನು. ಇವತ್ತು ಜನ ದೇವರಿಗೆ ಹೆದರ್ತಾ ಇಲ್ಲ ಪ್ರಿಯರೇ. ಇವತ್ತು ನೀವು ದೇವರಿಗೆ ಹೆದರ್ತಲ್ಲ. 24 ಗಂಟೆ ನಿಮ್ಮ ಒಂದು ಮನಸ್ಸಿನಲ್ಲಿ, ನಿಮ್ಮ ಒಂದು ಆಲೋಚನೆಯಲ್ಲಿ ಪ್ರತಿ ಸಮಯ, ಅಯ್ಯೋ ನನ್ನಲ್ಲಿ ರೋಗ ಇದೆ, ಅಯ್ಯೋ ನನಗೆ ಕೆಲಸ ಇಲ್ಲ, ಅಯ್ಯೋ ನನಗೆ ಒಳ್ಳೆ ಮನೆ ಇಲ್ಲ, ಅಯ್ಯೋ ನನ್ನಲ್ಲಿ ಒಳ್ಳೆ ಎಜುಕೇಶನ್ ಇಲ್ಲ, ಅಯ್ಯೋ ನನ್ನ ಮದುವೆ ಇನ್ನೂ ಆಗಿಲ್ಲ, ಅಯ್ಯೋ ನನ್ನಲ್ಲಿ ಯಾವುದೇ ಒಳ್ಳೆತನ ಇಲ್ಲ. ದೇಹಕ್ಕೆ ಸಂಬಂಧಪಟ್ಟದಕ್ಕಾಗಿ ಭಯ ಪಡಬೇಡ್ರಿ ಪ್ರಿಯರೇ. ಈ ಲೋಕಕ್ಕೆ ಸಂಬಂಧಪಟ್ಟಂತ ವಿಷಯಕ್ಕಾಗಿ ನೀವು ಭಯ ಪಡಬೇಡ್ರಿ. ದೇವರ ವಾಕ್ಯ ಹೇಳ್ತದೆ, ಆ ದೇವರಿಗೆ ಭಯ ಪಡ್ರಿ. ನೀನು ಯಾವಾಗ ದೇವರಿಗೆ ಭಯ ಪಡ್ತೀಯೋ
ಆ ಮರಣದ ಸಂಗತಿಗಳು, ಆ ಒಂದು ಮರಣವನ್ನು ತರುವಂತ ಯಾವುದೇ ಪರಿಸ್ಥಿತಿ ಇದ್ರೂ ಕೂಡ ಅದರಿಂದ ನಿನಗೆ ಬಿಡಿಸುವಂತದ್ದಾಗಿದೆ. ಇಲ್ಲಿ ಮೋಸೆ ಹೇಳಿದನು, ಭಯ ಪಡಬೇಡ್ರಿ ಅನ್ನೋದಾಗಿ. ಅಲ್ಲಿ ದೇವರನ್ನೊಟ್ಟಿಗೆ ಮಾತನಾಡಿದಾಗ ನಾವು ಸತ್ತು ಹೋಗುತ್ತೇವೆ ಎನ್ನುವಂತ ಭಯ ಅವರಲ್ಲಿ ಇತ್ತು. ಸತ್ತು ಹೋಗ್ತೇವೆ ಎನ್ನುವಂತ ಭಯ ಅವರಲ್ಲಿತ್ತು ಪ್ರಿಯರೇ. ಇವತ್ತು ನಿನ್ನಲ್ಲಿ ಕೂಡ ಸತ್ತು ಹೋಗ್ತೇವೆ ಅನ್ನುವಂಥ ಭಯ, ರೋಗ ಬರ್ತದೆ ಅನ್ನುವಂಥ ಭಯ, ನಾಶ ಹೋಗಿದ್ದೇವೆ ಅನ್ನುವಂಥ ಭಯ, ಈ ರೀತಿಯಂಥ ಭಯ ನಿನ್ನಲ್ಲಿ ಕಾಡ್ತಾ ಇದೆ. ಇವತ್ತು ಭಯ ಪಡುವುದಾದ್ರೆ ನೀನು ದೇವರಿಗೆ ಭಯ ಪಡು. ಇವತ್ತು ನಾನು ಹೇಳ್ತೇನೆ ಪ್ರಿಯ ದೇವರ ಮಕ್ಕಳೇ, ಡೋಂಟ್ ಬಿ ಆಕ್ಟ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಸನ್ನಿಧಾನದಲ್ಲಿ, ದೇವರ ಮುಂದೆ, ಕ್ರೈಸ್ತರ ಮುಂದೆ, ಸಭಾಪಾಲಕರ ಮುಂದೆ ನಟನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ದೇವರಿಗೆ ಭಯ ಪಡ್ರಿ, ದೇವರಿಗೆ ಭಯ ಪಡ್ರಿ. ಇವತ್ತು ನೀನು ದೇವರ ಕೃಪೆ ನನ್ನ ಮೇಲಿದೆ ಅಂತ ಹೇಳಿ ನೀನು ಇಷ್ಟ ಬಂದಾಗ ನೀನು ಬದುಕಲಿಕ್ಕೆ ಹೋಗ್ಬೇಡ. ಅಯ್ಯೋ ನಾನು ಪಾಪ ಮಾಡಿದ್ದೆ, ನನ್ನ ಕಾಪಾಡ್ತದೆ ದೇವರ ಕೃಪೆ. ಎಸ್, ದೇವರ ಕೃಪೆ ಕಾಪಾಡ್ತದೆ. ಆದರೆ ದೇವರ ಭಯ ನಿನಗೆ ದೇವರಲ್ಲಿ ನಿಲ್ಲುವುದಕ್ಕೆ, ದೇವರ ಮಾರ್ಗದಲ್ಲಿ ನಡೆಯುವುದಕ್ಕೆ ಸಹಾಯ ಮಾಡುವಂಥದ್ದಾಗಿದೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡ್ತಾ ಇದೆಯಾ, ವಾಕ್ಯ ಓದ್ತಾ ಇದೆಯಾ, ಆರಾಧನೆಗೆ ಹೋಗ್ತಾ ಇದೆಯಾ, ಎಲ್ಲ ಮಾಡ್ತಾ ಇದೆಯಾ, ದೇವರಿಗೆ ಭಯ ಪಡ್ತಾ ಇಲ್ಲ. ದೇವರ ಭಯ ನಿನ್ನಲ್ಲಿರುವಾಗ ನಾನು ಹೇಳ್ತೇನೆ ನೀನು ಹೇಗೆ ಬದುಕ್ತೀಯ ಅಂತ. ನೀನು ಮಾತನಾಡುವಂಥ ರೀತಿ ಬದಲಾಗ್ತದೆ. ನಿನ್ನ ಬಾಯಿಂದ ಹೊಲಸು ಮಾತು ಬರಲಿಲ್ಲ. ನಿನ್ನಲ್ಲಿರುವಂಥ ಹೊಟ್ಟೆ ಕಿಚ್ಚು ನಿನ್ನಲ್ಲಿ ಇರೋದಿಲ್ಲ ಪ್ರಿಯರೇ. ನಿನ್ನಲ್ಲಿ ಭಯ ಇರ್ತದೆ. ದೇವರ ಭಯೋ, ನಾನು ದೇವರ ಭಯ, ದೇವರು ನಾನು ನೋಡ್ತಾ ಇದ್ದಾನೆ ಅಂತ ಹೇಳಿ ನೀನು ಯಾವಾಗ ತಿಳಿದುಕೊಳ್ತೀಯೋ ಆವಾಗ ನಿನ್ನ ಮಾತಿನ ಶೈಲಿ ಬದಲಾಗ್ತದೆ, ನಿನ್ನ ನಡತೆಗಳು ಬದಲಾಗ್ತವೆ, ನೀನು ನಡೆಯುವಂಥ ಮಾರ್ಗಗಳು ಬದಲಾಗ್ತವೆ. ಇವತ್ತು ನೀನು ಹೇಗೆ ಬದುಕ್ತಾ ಇದೆಯಾ ನಿನ್ನ ಕುಟುಂಬದಲ್ಲಿ? ಎಲ್ಲರ ಮೇಲೆ ಸಿಟ್ಟು ಮಾಡ್ತಾ ಇದೆಯಾ? ನಿನ್ನ ಕುಟುಂಬದಲ್ಲಿ ಯಾರನ್ನು ಕಂಡ್ರೆ ನಿನಗೆ ಆಗ್ತಾ ಇಲ್ಲ? ನಿನ್ನ ಸ್ನೇಹಿತರು ಕಂಡ್ರೆ ನಿನಗೆ ಆಗ್ತಾ ಇಲ್ವಾ? ನಿನ್ನ ಪಕ್ಕದ ಮನೆಯವ್ರು ಕಂಡ್ರೆ ನಿನಗೆ ಆಗ್ತಾ ಇಲ್ಲ? ನಿನ್ನ ಕುಟುಂಬದಲ್ಲಿ ನಿನ್ನ ಗಂಡನ ಕಂಡ್ರೆ ನಿನಗೆ ಆಗ್ತಾ ಇಲ್ಲ, ನಿನ್ನ ಹೆಂಡತಿ ಕಂಡ್ರೆ ಆಗ್ತಾ ಇಲ್ಲ ನಿನಗೆ, ನಿನ್ನ ಅತ್ತೆ ಕಂಡ್ರೆ ನಿನಗೆ ಆಗ್ತಾ ಇಲ್ಲ, ನಿನ್ನ ಸೊಸೆ ಕಂಡ್ರೆ ನಿನಗೆ ಆಗ್ತಾ ಇಲ್ಲ, ನಿನ್ನ ಮಾವ ಕಂಡ್ರೆ ನಿನಗೆ ಆಗ್ತಾ ಇಲ್ಲ, ಅಣ್ಣ ತಮ್ಮರು ಕಂಡ್ರೆ ಆಗ್ತಾ ಇಲ್ಲ ನಿಮ್ಮಲ್ಲಿ. ಯಾಕೆ? ನಿಮ್ಮಲ್ಲಿ ದೇವರ ಭಯ ಇಲ್ಲ. ಮನೆಯಲ್ಲಿ ಜಗಳ ಆಡ್ತೀರಾ, ಮನೆಯಲ್ಲಿ ವೈಮನಸ್ಸುಗಳು ಇಟ್ಕೊಂತೀರಾ, ಮನೆಯಲ್ಲಿ ಏನದಂತಂದ್ರೆ ಅಹಂಕಾರದಿಂದ ಬದುಕ್ತೀರಾ, ಮನೆಯಲ್ಲಿ ಒಬ್ಬರು ಕಂಡ್ರೆ ಒಬ್ಬರು ನಿಮಗೆ ತಿಳಿದುಕೊಳ್ಳುವಂತ ಜ್ಞಾನ ಇರೋದಿಲ್ಲ. ಇಲ್ಲಿ ದೇವರ ಸನ್ನಿಧಾನದಲ್ಲಿ ವಾಕ್ಯಗಳು ಓದ್ತೀರಾ, ಪ್ರಾರ್ಥನೆ ಮಾಡ್ತೀರಾ, ದೇವರನ್ನು ಆರಾಧಿಸ್ತೀರಾ. ಯಾಕೆ? ನಿಮ್ಮಲ್ಲಿ ದೇವರ ಭಯ ಇಲ್ಲ. ದೇವರ ಭಯ ನಿನ್ನಲ್ಲಿರುವಾಗ ನಿನ್ನಲ್ಲಿ ಎಲ್ಲವೂ ಬದಲಾಗುವಂಥದ್ದಾಗಿದೆ. ಎಲ್ಲರನ್ನು ನೀನು ಪ್ರೀತಿಯಿಂದ ನೋಡುವಂಥ, ಯಾಕೆಂದ್ರೆ ನೀನು ದೇವರಿಗೆ ಭಯ ಪಡುವಂಥದ್ದಾಗಿದೆ. ಆ ಒಂದು ಕಾರ್ ಓಡಿಸ್ಕೊಂಡು ಹೋಗುವಾಗ ದೇವರು ಅಲ್ಲಿ ಇದ್ದಾನೇನೋ ಅಂತ ಭಯ ಆ ಡ್ರೈವರಿಗೆ ಬಂತು ಪ್ರಿಯರೇ. ಆ ಒಂದು ಪೊಲೀಸ್ ಅಲ್ಲಿದ್ದಾನೇನೋ ಅಂತ ಭಯ ಆ ಡ್ರೈವರಿಗೆ ಬಂದಾಗ he started following the rules and regulation, he started finding the laws what it is ಅಂತ. then he started following. ಸೀಟ್ ಬೆಲ್ಟ್ ಹಾಕೊಂಡ, ಸ್ಪೀಡ್ ಕಡಿಮೆ ಮಾಡ್ದ, ಶಾಂತವಾಗಿ ಹೋಗ್ತಾ ಇದ್ದಾನೆ. ಎಲ್ಲಿ ತಿರುಗಬೇಕು ಅದೇ ರೀತಿಯಾಗಿ ತಿರುಗ್ತಾ ಇದ್ದಾನೆ, ಎಲ್ಲಿ ಇಂಡಿಕೇಟರ್ ಹಾಕಬೇಕು ಅಲ್ಲಿ ಎಲ್ಲಿ ಆ ಕಡೆ ಇಂಡಿಕೇಟರ್ ಹಾಕ್ತಾನೆ. ಯಾಕೆ? ಅಲ್ಲಿ ಪೊಲೀಸ್ ಇದ್ದಾನೆ ಅನ್ನೋಂಥ ಭಯ. ಇವತ್ತು ನಿನ್ನ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದ ಜೀವಿತದಲ್ಲಿ ಈಗ ದೇವರು ಇದ್ದಾನೆ ಅನ್ನುವಂಥ ಭಯ, ದೇವರ ಭಯ ಇರುವುದಾದರೆ ನೀನು ಕೂಡ ಈ ಕಡೆ ತಿರುಗಬೇಕಾ ಬೇಡ, ಇದು ಮಾಡಬೇಕಾ ಬೇಡ, ಇದು ನಾನು ಮಾತನಾಡಬೇಕಾ ಬೇಡ, ಇವರಿಗೆ ದ್ವೇಷ ಮಾಡಬೇಕಾ ಬೇಡ, ಇವರ ಕುರಿತಾಗಿ ಹೊಟ್ಟೆ ಕೆಚ್ಚನಲ್ಲಿ ಇಟ್ಕೊಳ್ಬೇಕಾ ಬೇಡ. ಇದು ಎಲ್ಲವೂ ನಿನಗೆ ತಿಳಿಸಿಕೊಡುವಂಥದ್ದಾಗಿದೆ. ದೇವರ ವಾಕ್ಯದಲ್ಲಿದೆ ಪ್ರಿಯರೇ, ಜ್ಞಾನೋಕ್ತಿಗಳಲ್ಲಿ ದೇವರ ಜ್ಞಾನವೇ ತಿಳುವಳಿಕೆಗೆ ಮೂಲ. ದೇವರ ಭಯವೇ ತಿಳುವಳಿಕೆಗೆ ಮೂಲ. ಇವತ್ತು ನಿನ್ನಲ್ಲಿ ಆ ತಿಳುವಳಿಕೆ, ಆ ಒಂದು ವಿವೇಕ ನಿನ್ನಲ್ಲಿ ಬರಬೇಕಾದರೆ ದೇವರ ಭಯ ನಿನ್ನಲ್ಲಿ ಇರಬೇಕು ಪ್ರಿಯರೇ. ದ ಪೀಪಲ್ ಆರ್ ಹ್ಯಾವಿಂಗ್ ಅ ಲಾಟ್ ಆಫ್ ನಾಲೆಜ್ ಇನ್ ದರ್ ಲೈಫ್. ಎಲ್ಲ ಜನರಲ್ಲಿ ಅನೇಕ ಜ್ಞಾನ ಇದೆ ಪ್ರಿಯರೇ, ಬಹಳಷ್ಟು ಜ್ಞಾನ ಇದೆ. ಬಟ್ ಆದರೆ ಅವರಿಗೆ ತಿಳುವಳಿಕೆ ಇಲ್ಲ. ವಿತೌಟ್ ವಿಸ್ಡಮ್ ಯು ಕ್ಯಾನಾಟ್ ಯೂಸ್ ಯುವರ್ ನಾಲೆಜ್. ನಿನ್ನ ಜ್ಞಾನವನ್ನು ಉಪಯೋಗ ಮಾಡೋದಕ್ಕೆ ನಿನಗೆ ವಿವೇಕ ಇಲ್ಲ ಅಂದ್ರೆ ನಿನ್ನ ಜ್ಞಾನ ಉಪಯೋಗ ಮಾಡೋದಕ್ಕೆ ಬರೋದಿಲ್ಲ, ಅದು ವೇಸ್ಟ್. ಯು ನೀಡ್ ವಿಸ್ಡಮ್.
ನಿನಗೆ ತಿಳುವಳಿಕೆ, ವಿವೇಕ ಬೇಕು ಪ್ರಿಯರೇ. ಅದು ಯಾರಿಂದ ಬರುತ್ತದೆ ಗೊತ್ತಾ? ದೇವರಿಗೆ ಭಯ ಪಡುವಾಗ. ದೇವರ ಭಯವೇ ತಿಳುವಳಿಕೆಗೆ ಮೂಲ. ದ ಫಿಯರ್ ಆಫ್ ಗಾಡ್ ವಿಲ್ ಬ್ರಿಂಗ್ ವಿಸ್ಡಮ್ ಇನ್ ಯುವರ್ ಲೈಫ್. ವಿಸ್ಡಮ್ ಇನ್ ಯುವರ್ ಲೈಫ್. ಅದಕ್ಕಾಗಿ ದೇವರಿಗೆ ಭಯ ಪಡ್ರಿ ಪ್ರಿಯರೇ. ಎಲ್ಲ ದೇಹವನ್ನು ಕೊಲ್ಲುವಂಥ ರೋಗಗಳಿಗೆ ಭಯ ಪಡಬೇಡ್ರಿ. ದೇಹವನ್ನು ನಾಶ ಮಾಡುವಂಥ ಜನರಿಗೆ ಭಯ ಪಡಬೇಡ್ರಿ. ನಿನ್ನ ಜೀವಿತವನ್ನು ನಿನ್ನ ದೇಹ, ನಿನಗೆ ಅನ್ನ ತಿನ್ನದೇ ಇರತಕ್ಕಂಥ ಪರಿಸ್ಥಿತಿಗಳಿಗೆ ಸಿಗದೇ ಇರುವಂಥ ಪರಿಸ್ಥಿತಿಗಳಿಗೆ ಭಯ ಪಡಬೇಡ. ನೀನು ದೇವರಿಗೆ ಭಯ ಪಡು. ದೇವರಿಗೆ ಭಯ ಪಡು. ಯಾವಾಗ ದೇವರಿಗೆ ಭಯ ಪಡ್ತಿದ್ಯೋ ಆವಾಗ ನಿನ್ನಲ್ಲಿ ವಿವೇಕ ಬರ್ತದೆ ಪ್ರಿಯರೇ. ಯಾವಾಗ ನಿನ್ನಲ್ಲಿ ವಿವೇಕ ಉಂಟಾಗ್ತದೋ ಆವಾಗ ನೀನು ಪಾಪದಿಂದ ದೂರ ಇರ್ತೀಯ. ದೇವರ ಭಯ ನಿನಗೆ ಪಾಪದಿಂದ ದೂರ ಮಾಡುವಂಥದ್ದಾಗಿದೆ. ದೇವರ ಭಯ ನಿನ್ನನ್ನು ಪಾಪದಿಂದ ದೂರ ತೊಲಗಿಸೋ ಕೀರ್ತನೆಗಳು 25ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ದೇವರ ಭಯ ನಿನಗೆ ಮಾರ್ಗಗಳನ್ನು ತೋರಿಸಿಕೊಡುವಂಥದ್ದಾಗಿದೆ ಅಂತೆ. ಇವತ್ತು ನಿನ್ನ ಜೀವಿತದಲ್ಲಿ ಏನ್ ಮಾಡಬೇಕು, ಹೇಗೆ ಅಂತ ಹೇಳಿ ದಾರಿ ಕಾಣದೆ ನೀನು ಬಳಲ್ತಾ ಇದೆಯಾ, ನೀನು ದುಃಖದಲ್ಲಿದ್ದೀಯಾ, ಇವತ್ತು ಆ ದೇವರ ಭಯ ನೋಡಿ ಹೇಳ್ತಾ ಇದೆ. ಯಾವನು ಯೆಹೋವನಲ್ಲಿ ಭಯ ಭಕ್ತಿಯುಳ್ಳವನು ಅವನಿಗೆ ಉಚಿತವಾದ ಮಾರ್ಗವನ್ನು ಆತನು ಬೋಧಿಸುವನು. ಏನಂತೆ? ಯಾರು ದೇವರಿಗೆ ಭಯ ಪಡ್ತಾರೋ ಅವರಿಗೆ ದೇವರು ಮಾರ್ಗಗಳನ್ನು ತೋರಿಸ್ತಾನೆ. ಉಚಿತವಾಗಿ ದೇವರ ಮಾರ್ಗಗಳನ್ನು ಬೋಧಿಸುವಂತನಾಗಿದ್ದಾನೆ. ನೀನು ಹೇಗೆ ಬದುಕಬೇಕು, ನೀನು ಏನು ಮಾಡಬೇಕು, ನೀನು ಹೇಗೆ ಮಾತನಾಡಬೇಕು, ಹೇಗೆ ನೀನು ಪ್ರಾರ್ಥಿಸಬೇಕು, ಹೇಗೆ ನೀನು ಅಭಿಷೇಕ ಹೊಂದಬೇಕು, ಹೇಗೆ ನೀನು ದೇವರಿಗಾಗಿ ಉಪಯೋಗಿಸಲ್ಪಡಬೇಕು, ಹೇಗೆ ನಿನ್ನ ಕುಟುಂಬದಲ್ಲಿ ನೀನು ಆಶೀರ್ವಾದಕರವಾಗಿ ಇರಬೇಕು, ಹೇಗೆ ನಿನ್ನ ಅತ್ತೆಯೊಟ್ಟಿಗೆ ನೀನು ಬದುಕಬೇಕು, ಹೇಗೆ ನಿನ್ನ ಸೊಸೆಯೊಟ್ಟಿಗೆ ನೀನು ಮಾತನಾಡಬೇಕು, ಹೇಗೆ ನಿನ್ನ ಕುಟುಂಬದಲ್ಲಿ ಎಲ್ಲರೊಟ್ಟಿಗೆ ನೀನು ಜೀವಿಸಬೇಕು ಅಂತೇಳಿ ಹೇಳಿ ದೇವರು ನಿನಗೆ ತಿಳಿಸಿಕೊಡುವಂತನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ಭಯ ಪ್ರಿಯರೇ. ಇವತ್ತು ದೇವರ ಭಯ ನಿನ್ನಲ್ಲಿ ಇಲ್ಲ ಅಂದ್ರೆ ನೀನು ಇಷ್ಟ ಬಂದಾಗ ಬದುಕ್ತೀಯ. ನೀನು ಪ್ರಾರ್ಥನೆ, ದೇವರ ಭಯ ಇಲ್ಲದೆ ನಿನ್ನ ಪ್ರಾರ್ಥನೆ ಜೀವಿತ ಇದು ವ್ಯರ್ಥಪ್ರಿಯ. ದೇವರ ಭಯ ಇಲ್ಲದೆ ನೀನು ಬದುಕ್ತಾ ಇಲ್ಲ, ನೀನು ದೇವರ ವಾಕ್ಯ ಓದ್ತಿ ಅಂದ್ರೆ ಇಟ್ ಇಸ್ ವೇಸ್ಟ್. ಇಟ್ ಈಸ್ ಲೈಕ್ ವಿತೌಟ್ ವಿಸ್ಡಮ್ ಯು ಆರ್ ಹ್ಯಾವಿಂಗ್ ಎ ನಾಲೆಜ್. ದೇವರ ಭಯ ನಿನಗೆ ಬೋಧಿಸುವಂಥದ್ದಾಗಿದೆ ಹೇಗೆ ಬದುಕಬೇಕೆನ್ನುವುದಾಗಿ. ಹಲ್ಲೆಲೂಯಾ. ಯೌವನಸ್ಥರೇ, ಪ್ರಿಯ ದೇವರ ಮಕ್ಕಳೇ, ಇವತ್ತು ನಿನಗೆ ದೇವರ ಅಭಿಷೇಕ ಬೇಕಾ? ದೇವರ ತಲಾಂತುಗಳು ನಿನಗೆ ಬೇಕಾ? ದೇವರು ನಿನಗಾಗಿಟ್ಟಂತ ಬಹುಮಾನಗಳು ಬೇಕಾ? ದೇವರ ರಾಜ್ಯಕ್ಕಾಗಿ ಉಪಯೋಗಿಸಲ್ಪಡಬೇಕಾ? ದೇವರ ಒಂದು ಸುವಾರ್ತೆ ನೀನು ಸಾರಬೇಕಾ? ಆ ಒಂದು ಅಭಿಷೇಕ, ಆ ಒಂದು ಪರಿಶುದ್ಧಾತ್ಮನ ಶಕ್ತಿ ನಿನ್ನಲ್ಲಿ ಬೇಕಾ? ಹಾಗಾದರೆ ದೇವರಿಗೆ ಭಯ ಪಡು. The fear of God produce the fire of God in you.